ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ಪಾಠಕ್ಕೋಸ್ಕರ ಕಾಯ್ತಾ ಇದ್ರ ಇವತ್ತು? ಸ್ವಲ್ಪ ತಡ ಆಗಿದೆ ಜಾಯಿನ್ ಆಗೋದು. ಸೊ ನಾವು ನಿನ್ನಿನ ಕ್ಲಾಸಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಆಕ್ಸೈಡ್ ನ ಜೊತೆ ವರ್ತಿಸಿದಾಗ ಏನಾಗತ್ತೆ, ಪರಸ್ಪರ ವರ್ತಿಸಿದಾಗ ಏನಾಗತ್ತೆ, ನೀರಿನ ಜೊತೆಗೆ ವರ್ತಿಸಿದಾಗ ಏನಾಗತ್ತೆ, ಈ ತರ ಹಲವಾರು ಆ ಏನು ಸಮಿ ಪ್ರಕ್ರಿಯೆಗಳನ್ನ ನೋಡಿದೀವಿ ನಿನ್ನಿನ ತರಗತಿಯಲ್ಲಿ, ಅಲ್ವಾ ಮಕ್ಳೇ? ಏನಾಗ್ತಾ ಇತ್ತು? ಆಮ್ಲಗಳು ಲೋಹದ ಆಕ್ಸೈಡ್ ನ ಜೊತೆಗೆ ವರ್ತಿಸಿದಾಗ ಏನಾಗ್ತಾ ಇತ್ತು? ನೀವು ಇದನ್ನೆಲ್ಲ ನಿನ್ನೆ ಕಲ್ತಾದ್ಮೇಲೆ ಓದ್ಕೊಂಡ್ ಬಂದಿದ್ದೀರಾ. ನಿನ್ನೆ ಮತ್ತೆ ಮೊನ್ನೆ ಕ್ಲಾಸ್ ಅಲ್ಲಿ ನಾವು ಸುಮಾರು ಈ ತರ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಏನು ಕ್ರಿಯೆಗಳನ್ನ ಯಾವ ರೀತಿಯಾಗಿ ಅವು ವರ್ತಿಸುತ್ತೆ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಅಲ್ವಾ? ನಿಮಗೆ ನೆನ್ಪಾಗ್ತಾ ಇದೆಯಾ ನಿನ್ನೆನ್ ಕ್ಲಾಸ್ ಅಲ್ಲಿ ನಾವೇನು ಓದಿದ್ವಿ, ಯಾವ ರೀತಿ ಅದು ವರ್ತಿಸ್ತಾ ಇತ್ತು ಆಮ್ಲ ಅಥವಾ ಪ್ರತ್ಯಾಮ್ಲ ಅನ್ನೋದು ನೆನ್ಪಾಗ್ತಾ ಇದೆಯಾ ಎಲ್ರಿಗೂ? ನೆನ್ಪಾದ್ರೆ ಆಮ್ಲಗಳು ಲೋಹದ ಆಕ್ಸೈಡ್ ನ ಜೊತೆಗೆ ವರ್ತಿಸಿದಾಗ ಅಥವಾ ಪ್ರತ್ಯಾಮ್ಲಗಳು ಅಲೋಹದ ಆಕ್ಸೈಡ್ ನ ಜೊತೆ ವರ್ತಿಸಿದಾಗ ಉತ್ಪನ್ನ ಏನ್ ಸಿಗ್ತಾ ಇತ್ತು ಅಂತ ಯಾರಾದ್ರೂ ನನ್ಗೆ ಹೇಳ್ಬಹುದಾ? ನಿನ್ನೆ ನಾವು ಅದನ್ನೇ ಅಲ್ವಾ ಅಭ್ಯಾಸ ಮಾಡಿದ್ದು. ಸೊ ಯಾರು ಹೇಳ್ತೀರಾ ನನಗೆ ಇದ್ರ ಉತ್ತರವನ್ನ? ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ಉತ್ಪನ್ನ ಏನ್ ಸಿಗ್ತಾ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇದನ್ನ ಕ್ಲಾಸ್ ಮುಗಿದ ನಂತರ, ಪ್ರತಿ ಕ್ಲಾಸ್ ಮುಗಿದ ನಂತರ ಕ್ಲಾಸಲ್ಲಿ ಆಗಿದ್ದನ್ನ ಆದಷ್ಟು ಓದಿ ಇನ್ನಷ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋವನ್ನ ಮತ್ತೆ ನೋಡೋ ಮೂಲಕನೋ ಇಲ್ಲ ಪುಸ್ತಕ ಓದೋ ಮೂಲಕನೋ ನೀವು ಮತ್ತೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ. ನಾವು ನಿನ್ನೆ ಅಭ್ಯಾಸ ಮಾಡ್ತಾ ಆ ಏನು ನೀರಿನ pH, ಹಾಗೇನೆ ಇನ್ನೂ ಏನ್ ಕಲ್ತಿದ್ವಿ, ಸಸ್ಯಗಳಿಗೆ pH ನ ಅವಶ್ಯಕತೆ, ಅಂದ್ರೆ ಒಂದು ನಿರ್ದಿಷ್ಟ pH ನ ಅವಶ್ಯಕತೆ ಇದೆ ಅನ್ನೋದನ್ನ, ನಾವು ಜೀವಿಗಳು ಬದುಕೋದಿಕ್ಕೂ ನಿರ್ದಿಷ್ಟ pH ನ ಅವಶ್ಯಕತೆ ಇದೆ ಅನ್ನೋದನ್ನ ಕೂಡ ಅಭ್ಯಾಸ ಮಾಡಿದ್ವಿ. ಜಲಚರಗಳು ಹಾಗೇನೆ ಇನ್ನು ಪ್ರಾಣಿಗಳಿಗೆ ಯಾವ pH ನ ಬೆಲೆ ಬೇಕು, pH ಎಷ್ಟು ಇದ್ರೆ ಅವು ಸಹಜವಾಗಿ ಬದುಕೋದಿಕ್ಕೆ ಸಾಧ್ಯ, ಆಮ್ಲ ಮಳೆ, ಹೀಗೆ ಹಲವಾರು ವಿಷಯಗಳನ್ನ ನಾವು ನಿನ್ನೆ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ ಅಲ್ವಾ ಮಕ್ಳೇ? ಸೊ ನಮ್ಗೆ ಗೊತ್ತಿರೋದೇನು, ನಮ್ಮ ದೇಹ ಸಾಮಾನ್ಯವಾಗಿ 7ರಿಂದ 7.8 pH ನವರೆಗೆ ನಮ್ಮ ದೇಹ ಸಹಜವಾಗಿ ಕಾರ್ಯನಿರ್ವಹಿಸುತ್ತೆ ಆ pH ನ ಪ್ರಮಾಣದಲ್ಲಿ. ಅದರಿಂದ ಏರುಪೇರು ಆಯ್ತು, pH ನ ಪ್ರಮಾಣ ಏರುಪೇರು ಆಯ್ತು ಅಂದ್ರೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗತ್ತೆ. ಕಲ್ತಿದ್ವಿ ಅಲ್ವಾ ಇದನ್ನ? ಹಾಗೆ ಆಮ್ಲ ಮಳೆ ಅಂದ್ರೆ ಏನಾಗಿತ್ತು, pH 5.6ಕ್ಕಿಂತ ಕಡಿಮೆ ಆಗ್ಬಿಟ್ರೆ ಅಂತಹ ಒಂದು ವ್ಯತ್ಯಾಸವನ್ನ, ಮಳೆಯಲ್ಲಿ ಉಂಟಾದಂತಹ ವ್ಯತ್ಯಾಸವನ್ನ ನಾವೇನಂತ ಕರಿಬಹುದು, pH ಕಡಿಮೆ ಆದಾಗ ಬರುವಂತಹ ಮಳೆಯನ್ನ ಆಮ್ಲ ಮಳೆ ಅಂತ ಕರಿತೀವಿ. ಅದು ಜಲಚರಗಳಿಗೆ ಬದುಕೋದಿಕ್ಕೆ ಕಷ್ಟವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ನಾವು ನಿನ್ನೆ ಅಭ್ಯಾಸ ಮಾಡಿದೀವಿ. ಹಾಗೆ ಹಲ್ಲು ಹಾಳಾಗೋದಿಕ್ಕೆ ಕಾರಣ ಏನು, ಏನಿರತ್ತೆ ನಮ್ಮ ಹಲ್ಲಲ್ಲಿ, ಯಾಕಾಗ ಹಲ್ಲು ಹಾಳಾಗತ್ತೆ? ನಾವು ಸಾಮಾನ್ಯವಾಗಿ ಆಹಾರ ತಿಂತೀವಿ, ಅದರಲ್ಲೂ ವಿಶೇಷವಾಗಿ ಸಿಹಿ ಪದಾರ್ಥ, ಸ್ವೀಟ್ ತಿಂದ ತಕ್ಷಣನೇ ಹಲ್ಲು ಹಾಳಾಗೋದು ಜಾಸ್ತಿ. ಚಾಕ್ಲೇಟ್ಸ್ ತಿಂದಾಗ ಅಥವಾ ಏನಾದ್ರೂ ಸ್ವೀಟ್ ತಿಂದಾಗ, ಚಾಕ್ಲೇಟ್ಸ್ ಸಹ ಸ್ವೀಟ್ ಅಲ್ವಾ ಮಕ್ಳೇ? ಸೊ ಅದನ್ನೆಲ್ಲ ತಿಂದಾಗ ನಾವೇನ್ ಮಾಡ್ತೀವಿ, ತಿಂದು ಹಾಗೆ ಬಾಯಿ ತೊಳೆಯದ್ದೇ ಹಾಗೆ ಇಟ್ಟಾಗ ಏನಾಗತ್ತೆ, ಆ ಸಿಹಿ ಪದಾರ್ಥ ಏನು ಉಳ್ಕೊಂಡಿರತ್ತಲ್ಲ ಅದ್ರ ಜೊತೆ ಕ್ರಿಮಿಗಳು ವರ್ತಿಸಿ ನಮ್ಮ ಹಲ್ಲು ಹಾಳಾಗೋ ಹಾಗೆ ಮಾಡತ್ತೆ. ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಿನ್ನೆ ಕೊನೆಯಲ್ಲಿ ನಾವು ಅಭ್ಯಾಸವನ್ನ ಮಾಡ್ತಾ ಇದ್ವಿ. ಅದನ್ನ ಇನ್ನೊಮ್ಮೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ, ಯಾಕಂದ್ರೆ ನಮ್ ಬಾಯಿ ಪ್ರತಿನಿತ್ಯ ನಾವು ಆಹಾರ ತಿಂತೀವಿ, ಸ್ವೀಟ್ ತಿಂತೀವಿ ಅಥವಾ ಏನಾದ್ರೂ ಆಹಾರ ಹೋಗ್ತಾನೆ ಇರತ್ತೆ, ನಮ್ ಬಾಯಿಯಲ್ಲಿ ಇರುವಂತಹ ಹಲ್ಲುಗಳು ಹಾಳಾಗಿ ಆಮೇಲೆ ನಮ್ಗೆ ಕಷ್ಟ ಆಗತ್ತೆ, ಹಲ್ಲು ನೋವು ಬರುವಂತಹದ್ದು ಇದೆಲ್ಲ ಆಗತ್ತೆ ಅಲ್ವಾ? ಸೊ ಅದರ ಪರಿಹಾರ ಏನು ಅನ್ನೋದನ್ನ ಇನ್ನೊಂದು ಬಾರಿ ನಾವು ನೋಡ್ತಾ ಮುಂದಿನ ವಿಷಯಗಳಿಗೆ ನಾವು ಮುಂದುವರಿಯೋಣ. ಸೊ ನಮ್ ಬಾಯಲ್ಲಿ pH ನ ಪ್ರಮಾಣ ಎಷ್ಟಿತ್ತು ನಾವು ನಿನ್ನೆ ನೋಡಿದ್ವಿ ಅಲ್ವಾ? ಬಾಯಲ್ಲಿರುವಂತಹ pH ಎಷ್ಟು? 5.5ರ ಹತ್ರ ಇತ್ತು, ಹೌದಾ? ಹಾಗೆ ಜೀರ್ಣಾಂಗ ವ್ಯೂಹದಲ್ಲಿ ಜಠರ ರಸ ಅಂತ ನಾವೇನ್ ಕರಿತೀವಿ, ಅದು ಕೂಡ
ಏನು ಅದರ ಪಿ ಹೆಚ್ ಕೂಡ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು. ಅದು ಏರುಪೇರಾದಾಗ ನಮಗೆ ಅಸಿಡಿಟಿ ಉಂಟಾಗೋದು ಇದೆಲ್ಲ ಆಗತ್ತೆ ಅನ್ನೋದನ್ನ ನಾವು ನಿನ್ನೆ ನೋಡಿದೀವಿ. ಅಸಿಡಿಟಿಯಿಂದ ನಾವು ಪರಿಹಾರ ಪಡ್ಕೊಳ್ಳೋದಿಕ್ಕೆ ಆಮ್ಲ ಶಾಮಕಗಳನ್ನ ಬಳಸ್ತೀವಿ. ಆಂಟಾಸಿಡ್ ಅಂತ ಕರಿತೀವಿ ಅದಕ್ಕೆ. ಆ ಆಮ್ಲ ಶಾಮಕಗಳನ್ನ ನಾವು ಬಳಸೋದನ್ನು ಕೂಡ ನಾವು ನಿನ್ನೆ ನೋಡಿದೀವಿ ಅಲ್ವಾ? ಹಾಗಿದ್ರೆ ಬಾಯಿಯ ಪಿ ಹೆಚ್ ಎಷ್ಟಿರ್ಬೇಕಾಯ್ತು? ನಮ್ಮ ಬಾಯಿ ಹಲ್ಲುಗಳು ಸಹಜವಾಗಿ ಇರಬೇಕು, ಹಾಳಾಗಬಾರ್ದು ಅಂತ ಅಂದ್ರೆ ಪಿ ಹೆಚ್ ನ ಪ್ರಮಾಣ 5.5 ಅದರ ಹತ್ರದಲ್ಲೇ, ತುಂಬಾ ಹತ್ರದಲ್ಲೇ ಇರಬೇಕು. ಅದು ತುಂಬಾ ಕಡಿಮೆ ಆದಾಗ ಅಥವಾ ಹೆಚ್ಚಾದಾಗ ನಮ್ಗೆ ಏನಾಗತ್ತೆ, ತೊಂದರೆಗಳು ಉಂಟಾಗೋದಿಕ್ ಸ್ಟಾರ್ಟ್ ಆಗತ್ತೆ ಅಲ್ವಾ? ಹಲ್ಲು ಹಾಳಾಗಿ ಹಲ್ಲು ನೋವು ಬರುವಂತಹದ್ದು, ತುಂಬಾನೇ ಕಷ್ಟ ಆಗತ್ತೆ ಅಲ್ವಾ? ಹಲ್ಲೆಲ್ಲ ನೋವು ಬಂದಾಗ ತಲೆನೋವು ಶುರುವಾಗತ್ತೆ. ಈ ತರ ಹಲವಾರು ಸಮಸ್ಯೆಗಳು ಉಂಟಾಗತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವುದೇ ಆಹಾರವನ್ನ ತಿಂದಾಗ ತಕ್ಷಣ ನಾವು ಆ ಆಹಾರ ಬಾಯಲ್ಲಿ ಉಳಿದೇ ಇರೋ ರೀತಿ ನಾವೇನ್ ಮಾಡ್ಬೇಕು, ಹಲ್ಲನ್ನ ಸ್ವಚ್ಛ ಮಾಡ್ಕೋಬೇಕು. ಬಾಯಿ ತೊಳೆಯೋ ಮೂಲಕ ಸ್ವಚ್ಛ ಮಾಡ್ಬೇಕು. ನಂತರ ಟೂತ್ ಪೇಸ್ಟ್ಗಳು, ನಾವು ಪ್ರತಿನಿತ್ಯ ಬೆಳಿಗ್ಗೆ ಬ್ರಷ್ ಮಾಡುವಾಗ ಟೂತ್ ಪೇಸ್ಟ್ ಅನ್ನ ಬಳಸೋದೇ ಈ ಉದ್ದೇಶಕ್ಕಾಗಿ. ಅದು ಪ್ರತ್ಯಾಮ್ಲ ಆಗಿರೋದ್ರಿಂದ ಅದೇನ್ ಮಾಡತ್ತೆ, ನಮ್ಮ ಬಾಯಿಯಲ್ಲಿರುವಂತಹ ಆಮ್ಲದ ಪ್ರಮಾಣ ಏರುಪೇರಾಗದಂತೆ ತಡೆಯತ್ತೆ, ಅದನ್ನ ತಟಸ್ಥ ಮಾಡತ್ತೆ. ಹಾಗಾಗಿ ನಮ್ಮ ಹಲ್ಲು ಹಾಳಾಗದೆ ಇರೋ ತರ ಏನಾಗತ್ತೆ, ನಾವು ರಕ್ಷಣೆ ಮಾಡ್ಕೋಬಹುದು ಟೂತ್ ಪೇಸ್ಟ್ ಅನ್ನ ಬಳಸಿ. ಗೊತ್ತಾಯ್ತಾ? ಓಕೆ. ಈಗ ಇನ್ನೊಂದು ವಿಷಯ ಅಂದ್ರೆ, ಜೇನು ನೊಣ ಕಚ್ಚಿದಾಗ ತುಂಬಾನೇ ನೋವಾಗತ್ತೆ. ಕಚ್ಚಿಸ್ಕೊಂಡವರಿಗೆ ಗೊತ್ತಿರತ್ತೆ, ಯಾರಿಗೂ ಕಚ್ಚದೇ ಇರ್ಲಿ, ಅದು ಕಚ್ಚಿದಾಗ ನೋವಾಗುವಂತಹದ್ದು. ಅದು ಯಾಕೆ ಜೇನು ನೊಣ ಕಚ್ಚಿದಾಗ ಅಷ್ಟೊಂದು ನೋವಾಗತ್ತೆ ಅಂತ ಅಂದ್ರೆ, ಅದೇನಾಗತ್ತೆ, ಅಲ್ಲೊಂದು ಆಮ್ಲ ಬಿಡುಗಡೆ ಆಗತ್ತೆ ಅದು ಕಚ್ಚಿದಾಗ. ಆ ಆಮ್ಲ ನಮಗೆ ನೋವನ್ನ ಉಂಟು ಮಾಡೋದು. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಮಕ್ಳೇ, ಈ ತುರಿಕೆ ಗಿಡ. ಒಂದು ಗಿಡವನ್ನ ಮುಟ್ಟಿದಾಗ ಮುಟ್ಟಿದ ಸ್ವಲ್ಪ ಹೊತ್ತಿಗೆನೆ ತುರ್ಕೆ ಸ್ಟಾರ್ಟ್ ಆಗತ್ತೆ. ಕೈಯೆಲ್ಲ ಕೆಂಪಾಗಿ, ಇಲ್ಲಿ ಪಕ್ಕದ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ಕೈಯ ಒಂದು ಚಿತ್ರವನ್ನ ತೋರಿಸಿದ್ದಾರೆ. ಆ ರೀತಿ ಕೆಂಪು ಬಣ್ಣಕ್ಕೆ ತಿರುಗಿ ನಮ್ಗೆ ಏನಾಗತ್ತೆ, ತುಂಬಾ ತುರಿಕೆ ಹಾಗೂ ಉರಿ ಶುರುವಾಗತ್ತೆ. ಅದು ಯಾಕೆ ಅಂತ ಅಂದ್ರೆ, ಈ ಜೇನುನೊಣ ಕಚ್ಚದಾಗಿರ್ಬಹುದು ಅಥವಾ ಈ ತುರ್ಕೆ ಗಿಡದಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಮೆಥನೋಯಿಕ್ ಆಮ್ಲ ಅಂತ. ಈ ಆಮ್ಲ ಏನ್ ಮಾಡತ್ತೆ, ನಮಗೆ ಈ ಕಿರಿಕಿರಿಯನ್ನ ಉಂಟು ಮಾಡುವಂತಹದ್ದು. ಗೊತ್ತಾಗ್ತಾ ಇದೆಯಾ? ಈ ಮೆಥನಾಯಿಕ್ ಆಮ್ಲದಿಂದ ನಮ್ಗೆ ಕಿರಿಕಿರಿ ಉಂಟಾಗತ್ತೆ. ಅದಕ್ಕೆ ಪರಿಹಾರ ಅಂತ ಅಂದ್ರೆ ಇಲ್ಲಿ ಅಡಿಗೆ ಸೋಡಾ, ಬೇಕಿಂಗ್ ಸೋಡಾ ಅಂತಾನು ಹೇಳ್ತೀವಲ್ವಾ, ಅದನ್ನ ಬಳಸೋ ಮೂಲಕ ನಾವು ತಕ್ಷಣ ಅದರಿಂದ ಪರಿಹಾರವನ್ನ ಪಡ್ಕೋಬಹುದು. ಯಾಕೆ ಅಂದ್ರೆ ಅದು ಪ್ರತ್ಯಾಮ್ಲ ಆಗಿರುತ್ತೆ. ಅದು ಏನು ಅಡಿಗೆ ಸೋಡಾ ಏನು ಅನ್ನೋದನ್ನ ನಾವು ಇದೇ ಕ್ಲಾಸಲ್ಲಿ ಮುಂದೆ ಅಭ್ಯಾಸ ಮಾಡುವವರಿದ್ದೀವಿ. ಸದ್ಯಕ್ಕೆ ನಾವು ಈ ತರ ತುರಿಕೆ ಗಿಡದಿಂದ ನಮ್ಗೇನಾದ್ರೂ ಕಿರಿಕಿರಿ ಉಂಟಾದ್ರೆ ಅದಕ್ಕೆ ಪರಿಹಾರ, ಸುಲಭವಾದಂತಹ ಪರಿಹಾರ, ತಕ್ಷಣ ದೊರಕುವಂತಹ ಪರಿಹಾರ. ಸಾಮಾನ್ಯವಾಗಿ ಅಡಿಗೆ ಸೋಡಾ ಮನೆಯಲ್ಲಿ ಬಳಕೆ ಮಾಡೋದು ಅಭ್ಯಾಸ ಇರಬಹುದು. ಹಾಗಾಗಿ ಅದು ಸುಲಭವಾಗಿ ದಕ್ಕುವಂತದ್ದು. ಅದನ್ನ ತಗೊಂಡು ಹಚ್ಚಿದ್ರೆ ನಮ್ಗೆ ಇದರಿಂದ ಪರಿಹಾರ ಸಿಗತ್ತೆ. ನೀವಿಲ್ಲಿ ನೋಡಬಹುದು, ನಾನು ಕೆಲವೊಂದಿಷ್ಟು ಸಂಯುಕ್ತಗಳ ಹೆಸರನ್ನ ಬರ್ದಿದ್ದೀನಿ. ಇದರ ರಾಸಾಯನಿಕ ಸೂತ್ರ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಪೊಟ್ಯಾಷಿಯಂ ಸಲ್ಫೇಟ್ ಅಂತ ಇದೆ. ನಾನು ನಿಮ್ಗೆ ಒಂದ್ 2-3 ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ ಮಕ್ಳೇ, ಧಾತುಗಳ ಸಂಕೇತಗಳನ್ನ ನಾವು ಕೆಲವೊಂದಿಷ್ಟನ್ನಾದ್ರೂ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ. ಸೊ ಇಲ್ಲೇನಾಗ್ತಾ ಇದೆ, ಪೊಟ್ಯಾಷಿಯಂ ಸಲ್ಫೇಟ್ ಅನ್ನೋದನ್ನ ನಾವು ಈ ರೀತಿಯಾಗಿ ಬರಿಬಹುದು. ಪೊಟ್ಯಾಷಿಯಂ ಅನ್ನ ನಾವು ಹೇಗೆ ಸೂಚಿಸ್ತೀವಿ? ಸಂಕೇತ ಏನು? ಪೊಟ್ಯಾಷಿಯಂನ ಸಂಕೇತ, ಧಾತು ಸಂಕೇತ ಏನು? ಕೆ ಅಲ್ವಾ? ಸಲ್ಫೇಟ್ ಅಂತ ಅಂದ್ರೆ SO4 ಇರಬೇಕು ಅಂತ ನಮ್ಗೆ ಗೊತ್ತು ಅಲ್ವಾ ಮಕ್ಳೇ? ಸೊ ಪೊಟ್ಯಾಷಿಯಂ ಸಲ್ಫೇಟ್ ನ ಸೂತ್ರ ಈ ರೀತಿಯಾಗಿರತ್ತೆ. ನೆಕ್ಸ್ಟ್ ಇರುವಂತಹದ್ದು ಸೋಡಿಯಂ ಸಲ್ಫೇಟ್. ಇವಾಗ ಇದೆರಡರಲ್ಲೂ ನಾವು ಸಲ್ಫೇಟ್ ಸೇಮ್ ಬಂದಿದೆ ಅಲ್ವಾ? ಪಟ್ ಅಂತ ನಮ್ಗೆ ಗೊತ್ತಾಗತ್ತೆ SO4 ಅನ್ನೋದು. ಸೋಡಿಯಂನ ಸೂತ್ರ ಏನು? Na ಅಲ್ವಾ ಮಕ್ಳೇ? ಕಾಣಿಸ್ತಾ ಇದೆಯಾ?
ಒಂದೇ ನಿಮಿಷ. ಸೋಡಿಯಂನ ಸೂತ್ರ Na. ನೆಕ್ಸ್ಟ್ ಇರುವಂತಹದ್ದು ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂನ ಸೂತ್ರ ಏನು, ಸಂಕೇತ ಏನು? Ca ಅಲ್ವಾ? ನಾವು ಇದನ್ನು ನಿನ್ನೆ ತರಗತಿಯಲ್ಲಿ ಅಥವಾ ಹಿಂದಿನ ಅಧ್ಯಾಯದಲ್ಲಿ ಕೂಡ ಇದರ ಬಳಕೆಯನ್ನ ನಾವು ಸಾಕಷ್ಟು ಬಾರಿ ಮಾಡಿದ್ದೀವಿ. ಹಾಗಾಗಿ ನೀವು ನೆನಪಿಸ್ಕೊಳ್ಳಿ. ನಾನು ಹೆಸರನ್ನ ಹೇಳಿದಾಗ ನೀವು ನೆನಪಿಸ್ಕೊಳ್ಳೋದಿಕ್ಕೆ, ಅದರ ಸಂಕೇತಗಳನ್ನ ನೆನಪು ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಡಬೇಕು. ನೆಕ್ಸ್ಟ್ ಇರುವಂತಹದ್ದು ಮೆಗ್ನೀಷಿಯಂ ಸಲ್ಫೇಟ್. ಹೌದಾ? ಈ ರೀತಿಯಾಗಿ ನಾನು 4 ಸಂಯುಕ್ತಗಳ ಹೆಸರನ್ನ ಬರೆದೆ. ಆದ್ರೆ ಇದೆಲ್ಲದರಲ್ಲೂ ಸಾಮಾನ್ಯವಾಗಿ ಇರುವಂತಹದ್ದು ಯಾವುದು? ನೀವು ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದು ಎಲ್ಲದರಲ್ಲೂ SO4 ಅನ್ನುವಂತಹದ್ದು ಸಾಮಾನ್ಯವಾಗಿ 4ರಲ್ಲೂ ಸಾಮಾನ್ಯವಾಗಿದೆ ಅಲ್ವಾ? ಈ ತರ ಸಾಮಾನ್ಯವಾಗಿ ಇದೆ ಅಂತ ಅಂದ್ರೆ ಏನು? ಎಲ್ಲದರಲ್ಲೂ ಸಾಮಾನ್ಯವಾಗಿದೆ ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ. ಇಲ್ಲಿ ಕೆಳಗಡೆಗೆ ತಾಮ್ರದ ಸಲ್ಫೇಟ್ ಕೂಡ ಇದೆ ಅಲ್ವಾ? ತಾಮ್ರ ಅಂದ್ರೆ ಕಾಪರ್, Cu ಅಂತ ಬರಿತೀವಿ ನಾವು. ತಾಮ್ರದ ಸಲ್ಫೇಟ್ ಅನ್ನ ಈ ರೀತಿಯಾಗಿ ಬರಿಬಹುದು. ಇನ್ನು ಕೆಳಗಡೆ ನೋಡೋದಾದ್ರೆ ಇಲ್ಲಿ ಕೆಳಗಡೆಗೆ ಇನ್ನು ಕೆಲವೊಂದಿಷ್ಟು ಸಂಯುಕ್ತಗಳ ಹೆಸರನ್ನ ನಾನು ಬರ್ದಿದ್ದೆ ಅಲ್ವಾ? ಯಾವುದು ಅದೆಲ್ಲ? ಸೋಡಿಯಂ ಕ್ಲೋರೈಡ್ ಅಂತ ಇದೆ. ಸೋಡಿಯಂ ಕ್ಲೋರೈಡ್. ಇಲ್ಲಿ ಮತ್ತೆ ಸೋಡಿಯಂ ಅಂತ ಬಂತು ಅಲ್ವಾ? ಮೇಲಷ್ಟೇ ನಾನು ಬರ್ದಿದ್ದೀನಿ. ನೆನಪಾಗ್ತಾ ಇದೆಯಾ ನಿಮ್ಗೆ? ಸೋಡಿಯಂ ಕ್ಲೋರೈಡ್ ನ ಸೂತ್ರ ಏನಿರಬಹುದು? ನಾನು ನಿನ್ನೆ ನಿಮ್ಗೆ ಹೇಳುವಾಗ, ಚರ್ಚೆ ಮಾಡುವಾಗ ನಾನು ಹೇಳಿದ್ದೆ ಸೋಡಿಯಂ ಕ್ಲೋರೈಡ್ ಅಂದ್ರೆ ನಾವು ಮನೆಯಲ್ಲಿ ಬಳಸುವಂತಹ ಉಪ್ಪು ಅಂತ. ಸೂತ್ರವನ್ನ ಯಾರಾದ್ರೂ ನನ್ಗೆ ತಿಳಿಸಬಹುದಾ? ಸೋಡಿಯಂ ಕ್ಲೋರೈಡ್ ನ ಸೂತ್ರ NaCl ಅಲ್ವಾ? ಅಲ್ವಾ ಮಕ್ಳೇ? ಸೋಡಿಯಂ ಕ್ಲೋರೈಡ್. ಹೌದಾ? ಸೋಡಿಯಂ ಮತ್ತೆ ಕ್ಲೋರಿನ್ ಎರಡು ಇದೆ. NaCl ಇದರ ಸೂತ್ರ. ನೆಕ್ಸ್ಟ್ ಇರುವಂತಹದ್ದು ಸೋಡಿಯಂ ನೈಟ್ರೇಟ್. ಸೋಡಿಯಂ ನೈಟ್ರೇಟ್ ನ ಸೂತ್ರ ಏನು? NaNO3. ಇಲ್ಲಿ ಬರಿತಾ ಇದ್ದೀನಿ ನೋಡಿ. NaCl ಸೋಡಿಯಂ ಕ್ಲೋರೈಡ್ ನ ಸೂತ್ರ. NaNO3 ಸೋಡಿಯಂ ನೈಟ್ರೇಟ್ ನ ಸೂತ್ರ. ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಇದು ಕೂಡ ನಾವು ನಿನ್ನೆ ತರಗತಿಯಲ್ಲಿ ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ. ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ. ಹೌದಾ? ಅಮೋನಿಯಂ ಕ್ಲೋರೈಡ್ ಅಂತ ಇದೆ. ಇದನ್ನ ನಾವು ಈ ರೀತಿಯಾಗಿ ಬರಿತೀವಿ. ಯಾಕೆ ಇದನ್ನೆಲ್ಲ ಬರಿತಾ ಇದ್ದೀನಿ ಅಂತ ಅಂದ್ರೆ, ನೀವು ನೋಡ್ಬಹುದು ಮಕ್ಕಳೇ, ಈ ಮೇಲ್ಗಡೆ ಇರುವಂತಹ 5 ಸಂಯುಕ್ತಗಳಲ್ಲಿ SO4 ಅನ್ನುವಂತಹದ್ದು ಸಾಮಾನ್ಯವಾಗಿ ಇದೆ. ಹಾಗೆ ಇಲ್ಲಿ ಕೆಳಗಡೆ ನೋಡೋದಿದ್ರೆ ಇದರಲ್ಲಿ ಕ್ಲೋರಿನ್ ಸಾಮಾನ್ಯವಾಗಿ ಇದೆ. ಹೌದಾ? ಇನ್ನು ಇದೆರಡನ್ನ ನೋಡಿದ್ರೆ ಸೋಡಿಯಂ ಸಾಮಾನ್ಯವಾಗಿ ಇದೆ. ಹೀಗೆ ಸಂಯುಕ್ತಗಳಲ್ಲಿ ಯಾವ್ದಾದ್ರು 2 ಅಥವಾ 3 ಸಂಯುಕ್ತಗಳನ್ನ ಕೊಟ್ಟಾಗ ಅದರಲ್ಲಿ ಈ ರೀತಿ ಸಾಮಾನ್ಯವಾದಂತಹ ಧನ ಅಥವಾ ಋಣ ರಾಡಿಕಲ್ಗಳು
ಸಾಮಾನ್ಯವಾಗಿ ಇದ್ರೆ ನಾವು ಅಂತಹ ಸಂಯುಕ್ತಗಳನ್ನ ಲವಣಗಳು ಅದನ್ನ ಏನಂತ ಕರಿತೀವಿ? ಒಂದೇ ಕುಟುಂಬಕ್ಕೆ ಸೇರಿದಂತಹ ಲವಣಗಳು ಅಂತ ಕರಿತೀವಿ. ಇವಾಗ ನಾವು ಫ್ಯಾಮಿಲಿಯಲ್ಲೇ ನಮ್ಮ ಮನೆಯಲ್ಲೇ ನೋಡಿದ್ರೆ ಅಪ್ಪ ಅಮ್ಮ 2 ಜನ ಮಕ್ಕಳು ಅಂತ ನೋಡಿದ್ರೆ ಮಕ್ಕಳಿಗೆ ಅಪ್ಪ ಅಮ್ಮನ ಹೋಲಿಕೆ ಇರತ್ತೆ ಅಲ್ವಾ? ಅಂದ್ರೆ ಸ್ವಲ್ಪನಾದ್ರೂ ಸಿಮಿಲರ್ ಗುಣಲಕ್ಷಣಗಳಿರತ್ತೆ. ಇಲ್ಲೂ ಅದೇ ತರ ಅಲ್ವಾ? ಯಾವ್ದಾದ್ರು ಒಂದು ರ್ಯಾಡಿಕಲ್ ಸಾಮಾನ್ಯವಾಗಿ ಇದೆ ಅಂತಂದ್ರೆ ಅವು ಗುಣಲಕ್ಷಣಗಳು ಸ್ವಲ್ಪ ಒಂದೇ ರೀತಿಯಾಗಿ ಇರತ್ತೆ. ಸೇಮ್ ರ್ಯಾಡಿಕಲ್ಗಳು ಪ್ರೆಸೆಂಟ್ ಇರತ್ತೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಧನ ಅಥವಾ ಋಣ ಯಾವ್ದಾದ್ರೂ ಆಗಿರಬಹುದು, ಆದ್ರೆ ರ್ಯಾಡಿಕಲ್ಗಳು ಸೇಮ್ ಇರಬೇಕು. ನಾನು ಅದಕ್ಕೆ ಇಲ್ಲಿ ತೋರಿಸಿದಂತಹ ಉದಾಹರಣೆಯಲ್ಲಿ ನೋಡಿ, ಮೇಲ್ಗಡೆ ಇರೋದ್ರಲ್ಲಿ ಎಲ್ಲದರಲ್ಲೂ ಏನಾಗಿದೆ? SO4 ಸಾಮಾನ್ಯವಾಗಿ ಇದೆ. ಇದು ಮೈನಸ್ ಸೈನ್ ಅನ್ನ ಒಳಗೊಂಡಿರತ್ತೆ. ಹಾಗಾಗಿ ಇದನ್ನ ಋಣಾತ್ಮಕ ರ್ಯಾಡಿಕಲ್ ಅಂತ ಕರಿತೀವಿ. ಇದರಲ್ಲಿ ಸೋಡಿಯಂ ಇದೆಯಲ್ಲ, ಇದು ಧನ, ಪಾಸಿಟಿವ್ ಇರತ್ತೆ. ಕ್ಲೋರಿನ್ ಇರೋದು ನೆಗೆಟಿವ್ ಇರತ್ತೆ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂದ್ರೆ ಮಕ್ಕಳೇ, ಸಂಯುಕ್ತಗಳನ್ನ ಕೊಟ್ಟಾಗ, ಲವಣಗಳನ್ನ ಕೊಟ್ಟಾಗ ಅದರಲ್ಲಿ ಸಾಮಾನ್ಯವಾಗಿ ಒಂದು ಧನ ಅಥವಾ ಋಣ ರ್ಯಾಡಿಕಲ್ ಇರೋದನ್ನ ನಾವು ಗಮನಿಸಬೇಕು. ಹಾಗಿದ್ದನ್ನ ನಾವೇನಂತ ಕರಿತೀವಿ? ಒಂದೇ ಕುಟುಂಬಕ್ಕೆ ಸೇರಿದೆ ಅಂತ. ನೀವು ಇಲ್ಲೂ ಕೂಡ ಉದಾಹರಣೆಯನ್ನ ನೋಡಬಹುದು. ಈ ಕೆಳಗಡೆ ಇನ್ನೊಂದು ಉದಾಹರಣೆಯನ್ನು ನೋಡೋದಿದ್ರೆ ಇಲ್ಲೂ ಎಣ್ಣೆ ಕಾಣಿಸ್ತಾ ಇದೆ, ಇದರಲ್ಲೂ ಎಣ್ಣೆ ಸಾಮಾನ್ಯವಾಗಿ ಇದೆ. ಇಲ್ಲಿ ಕೆಳಗಡೆ ನೋಡೋದಿದ್ರೆ ಈ ತರ ಸೋಡಿಯಂ ಎರಡರಲ್ಲೂ ಇರೋದಕ್ಕೆ ಇದನ್ನ ಸೋಡಿಯಂ ಲವಣಗಳ ಕುಟುಂಬ ಅಂತ ಕರಿತೀವಿ. ಎರಡರಲ್ಲೂ ಸೋಡಿಯಂ ಇದೆ, ಹೌದಾ? ಅದೇ ಕೆಳಗಡೆ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋದಿದ್ರೆ ಇಲ್ಲಿ ಯಾವ ಅಂಶ ಸಾಮಾನ್ಯವಾಗಿದೆ? ಕ್ಲೋರಿನ್ ಅಲ್ವಾ ಮಕ್ಕಳೇ? ಎರಡರಲ್ಲೂ Cl ಗಳು ಸಾಮಾನ್ಯವಾಗಿ ಇದೆ. ಹಾಗಾಗಿ ಕ್ಲೋರೈಡ್ ಲವಣಗಳ ಕುಟುಂಬ ಅಂತ ಕರಿತೀವಿ ನಾವು. ಗೊತ್ತಾಗ್ತಾ ಇದೆಯಾ ನಿಮ್ಗೆಲ್ಲರಿಗೂ? ಸಾಮಾನ್ಯವಾಗಿ ಇರೋದಕ್ಕೆ ಈ ತರ ನಾವು ಒಂದೇ ಕುಟುಂಬಕ್ಕೆ ಸೇರಿದವು ಅಂತ ಹೇಳ್ತೀವಿ. ನಾನು ನಿನ್ನೆ ಚರ್ಚೆ ಮಾಡೋವಾಗ ಪ್ರಬಲ ಆಮ್ಲ, ದುರ್ಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಪ್ರತ್ಯಾಮ್ಲ ಅನ್ನೋದನ್ನೆಲ್ಲ ಹೇಳಿದ್ದೆ. ಏನಾಗಿತ್ತು ಪ್ರಬಲ ಆಮ್ಲ ಅಂದ್ರೆ? ಯಾವ ಆಮ್ಲಗಳು ಸುಲಭವಾಗಿ H+ ಅನ್ನ ಬಿಟ್ಕೊಡತ್ವೋ ಅವು ಪ್ರಬಲ, ಹಾಗೆ ಸುಲಭವಾಗಿ ಬಿಟ್ಕೊಡದೆ ಇರುವಂತಹದ್ದು ದುರ್ಬಲ ಆಮ್ಲ ಅಂತ ಹೇಳಿದ್ದೆ. H+ ಅನ್ನ ಬಿಟ್ಕೊಡುವಂತಹದ್ದು, ಹೌದಾ? ಅದೇ ಪ್ರತ್ಯಾಮ್ಲಕ್ಕೆ ಬಂದ್ರೆ OH- ಅನ್ನ ಬಿಟ್ಕೊಡೋದ್ರ ಆಧಾರದ ಮೇಲೆ ನಾವು ಪ್ರಬಲ ದುರ್ಬಲ ಹೇಳ್ತೀವಿ. ಆ ಎರಡು ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಸೇರಿದ್ರೆ ತಟಸ್ಥೀಕರಣ ಆಗತ್ತೆ ಅನ್ನೋದನ್ನು ನಾವು ನೋಡಿದೀವಿ ಅಲ್ವಾ? ಆ ತರ ಲವಣಗಳ ಉತ್ಪತ್ತಿ ಆದಾಗ ಅವುಗಳ pH ಯಾವ ತರ ಇರತ್ತೆ? ಈಗ 4 ರೀತಿಯನ್ನ ಹೇಳ್ದೆ. ಅವುಗಳು ಸೇರಿದಾಗ ಯಾವ ರೀತಿ ಇರಬಹುದು ಅಂತ ಇಲ್ಲಿ ನೋಡಿ. ಮೊದಲನೇದಾಗಿರುವಂತಹದ್ದು ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ, ಹೌದಾ? ತಟಸ್ಥೀಕರಣ ಆಗ್ಬಿಡತ್ತೆ. ತಟಸ್ಥೀಕರಣ ಅಂದ್ರೆ ಏನು? ಯಾವುದು ಹೆಚ್ಚು ಇಲ್ಲ, ಯಾವುದು ಕಡಿಮೆನೂ ಇಲ್ಲ, ಎರಡು ಈಕ್ವಲ್ ಪ್ರಮಾಣದಲ್ಲಿ ಇದ್ಬಿಡತ್ತೆ. ಈಕ್ವಲ್ ಅಂತ ಅಂದ್ರೆ ಏನು? ತಟಸ್ಥ, ಹೌದಾ? ತಟಸ್ಥ ದ್ರಾವಣಗಳ pH ಎಷ್ಟಿರ್ಬಹುದು ಮಕ್ಕಳೇ? ನಿನ್ನೆ ನಾನು ನೀರಿನ ಉದಾಹರಣೆಯನ್ನ ಕೊಟ್ಟು ಹೇಳಿದ್ದೆ ಅಲ್ವಾ? ಎಷ್ಟು? ತಟಸ್ಥ ದ್ರಾವಣದ್ದು ಉದಾಹರಣೆಗೆ ನೀರಿಂದು ಎಷ್ಟಿರತ್ತೆ ಅಂತ ಹೇಳಿದ್ದೆ? ಸಾಮಾನ್ಯವಾಗಿ 7 ಇರತ್ತೆ. ಅದು ಮಧ್ಯ ಬಿಂದು, 0 ಮತ್ತೆ 14ರ ಮಧ್ಯ ಬಿಂದು ಅಲ್ವಾ? ಹಾಗಾಗಿ ನಮ್ಗೇನ್ ಗೊತ್ತು? ತಟಸ್ಥ ದ್ರಾವಣ ಅಂದ್ರೆ ಅದರ pH 7 ಇರತ್ತೆ. ಹಾಗಾಗಿ ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಸೇರಿದಾಗ ಉಂಟಾಗುವಂತಹ ಲವಣಗಳ pH ಕೂಡ 7 ಇರತ್ತೆ. ಅದೇ ಪ್ರಬಲ ಆಮ್ಲ ಮತ್ತೆ ದುರ್ಬಲ ಪ್ರತ್ಯಾಮ್ಲಗಳ ಲವಣ ಆದ್ರೆ ಅದು pH 7ಕ್ಕಿಂತ ಕಡಿಮೆ ಇರತ್ತೆ. ಯಾಕೆ? ಆಮ್ಲದ ಪ್ರಬಲತೆ ಜಾಸ್ತಿ ಇದೆ ಅಲ್ವಾ? ನಾವು ನೋಡಿದೀವಿ 0ದಿಂದ 7 ಆಮ್ಲಗಳ pH ನ ಪ್ರಮಾಣ, ಹೌದೋ ಇಲ್ವೋ? ಅದಕ್ಕೆ ಇಲ್ಲೇನಾಗತ್ತೆ? ಪ್ರಬಲ ಆಮ್ಲ ಆಗಿದ್ರೆ pH ಸಾಮಾನ್ಯವಾಗಿ 7ಕ್ಕಿಂತ ಕಡಿಮೆ ಇರತ್ತೆ. ಅದೇ ಪ್ರಬಲ ಪ್ರತ್ಯಾಮ್ಲ ಆದ್ರೆ ಪ್ರತ್ಯಾಮ್ಲದ ಪ್ರಮಾಣ ನಾವು ಸ್ಕೇಲ್ ನಲ್ಲಿ ನೋಡೋದಿದ್ರೆ ಎಲ್ಲಿಂದ ಎಲ್ಲಿವರೆಗಿರತ್ತೆ? 7ಕ್ಕಿಂತ ಜಾಸ್ತಿ ಅಲ್ವಾ ಮಕ್ಕಳೇ? ಅದಕ್ಕೆ ಇಲ್ಲೇನಾಗತ್ತೆ? ಪ್ರಬಲ ಪ್ರತ್ಯಾಮ್ಲ ಮತ್ತೆ ದುರ್ಬಲ ಆಮ್ಲ ಸೇರಿದ್ರೆ ಅದರ pH ಏನಾಗತ್ತೆ? 7ಕ್ಕಿಂತನೂ ಜಾಸ್ತಿ ಆಗಿರತ್ತೆ ಲವಣಗಳ pH. ಅರ್ಥ ಆಗ್ತಿದ್ಯಾ? ಓಕೆ.
ಇನ್ನು ನಾವು ನೋಡೋದಾದ್ರೆ ನಾವು ಮನೆಯಲ್ಲಿ ಬಳಸುವಂತಹ ಉಪ್ಪು, ನಾನು ಇದನ್ನ ಹಿಂದಿನ ಕ್ಲಾಸ್ಗಳಲ್ಲೂ ಕೂಡ ಚರ್ಚೆ ಮಾಡಿದ್ದೆ. ನಾವು ಬಳಸುವಂತಹ ಉಪ್ಪಿನ ಸೂತ್ರ ಇವಾಗಷ್ಟೇ ನಾನು ಇನ್ನೊಂದ್ಸಲ ಅದನ್ನ ನೆನಪಿಸಿದ್ದೀನಿ. ಸೋಡಿಯಂ ಕ್ಲೋರೈಡ್ ಅಂತ. ಅದು ಹೇಗೆ ಉಂಟಾಗತ್ತೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ಗಳು. ಹೈಡ್ರೋಕ್ಲೋರಿಕ್ ಆಮ್ಲ ಅನ್ನುವಂತಹದ್ದು ಒಂದು ಆಮ್ಲ ಅಲ್ವಾ ಮಕ್ಳೇ? ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಪ್ರತ್ಯಾಮ್ಲ. ಇದು ಎರಡೂ ಪರಸ್ಪರ ವರ್ತಿಸಿ ನಮ್ಗೆ ಏನಾಗತ್ತೆ, ತಟಸ್ಥೀಕರಣ ಆಗತ್ತೆ. ತಟಸ್ಥೀಕರಣ ಆದಾಗ ನಮ್ಗೆ ಉತ್ಪನ್ನವಾಗಿ ಏನ್ ಸಿಗತ್ತೆ, ಇಲ್ಲಿ ನೀವು ಈ ಒಂದು ಸ್ಲೈಡ್ ನಲ್ಲಿ ನೋಡ್ತಾ ಇರಬಹುದು, ಉಪ್ಪಿನ ಚಿತ್ರವನ್ನು ಸಹ ನೋಡ್ತಾ ಇರಬಹುದು. ಹಾಗೇನೆ ಸೋಡಿಯಂ ಕ್ಲೋರೈಡ್ ಅಲ್ವಾ? ಈ ರೀತಿ ನಮ್ಗೆ ಸೋಡಿಯಂ ಕ್ಲೋರೈಡ್ ನ ಒಂದು ಉತ್ಪನ್ನ ಏನು ದೊರೆಯುತ್ತೆ ಈ ಒಂದು ಸಮೀಕರಣದಲ್ಲಿ, ಹೌದಾ? ಅಂದ್ರೆ ಕ್ರಿಯೆ ನಡೆದಾಗ ನಮ್ಗೆ ಸೋಡಿಯಂ ಕ್ಲೋರೈಡ್ ಉತ್ಪನ್ನವಾಗಿ ದೊರೆಯುತ್ತೆ. ಹಾಗೆ ನೀರಿನ ಒಂದು ಅಣು ನಮ್ಗೆ ಉತ್ಪನ್ನವಾಗಿ ದೊರೆಯುತ್ತೆ. ಇದು ತಟಸ್ಥೀಕರಣ ಕ್ರಿಯೆ ಆಗಿ ದೊರೆಯುವಂತಹದ್ದು. ಹಾಗಾದ್ರೆ ನಾವು ಬಳಸುವಂತಹ ಉಪ್ಪಿನ ಸೂತ್ರ ನಿಮ್ಮೆಲ್ರಿಗೂ ನೆನಪಿರತ್ತ ಮಕ್ಳೇ? ಓಕೆ. ಈ ಸಾಮಾನ್ಯ ಉಪ್ಪು ಏನಿದೆಯಲ್ಲ, ನೀವು ನೋಡಬಹುದು ಸಮುದ್ರದ ನೀರು ಸಾಮಾನ್ಯವಾಗಿ ಉಪ್ಪಾಗಿರುತ್ತೆ. ಯಾಕೆ ಅಂತ ಅಂದ್ರೆ ಅದರಲ್ಲಿ ಹಲವಾರು ಲವಣಗಳಿರುತ್ತೆ. ಲವಣಗಳಿರೋದ್ರಿಂದ ಅದು ಸಮುದ್ರದ ನೀರು ಸಾಮಾನ್ಯವಾಗಿ ಉಪ್ಪುಪ್ಪಾಗಿರುತ್ತೆ. ಅದರಿಂದನೇ ನಾವು ಈ ಒಂದು ಸೋಡಿಯಂ ಕ್ಲೋರೈಡ್ ಅನ್ನು ಸಪರೇಟ್ ಮಾಡಬಹುದು, ಅಂದ್ರೆ ಬೇರ್ಪಡಿಸಬಹುದು. ಅದನ್ನ ಕಲ್ಲುಪ್ಪು ಅಂತ ಕರೀತಾರೆ. ಆದ್ರೆ ಈ ಉಪ್ಪೇನಿದೆಯಲ್ಲ, ಇದು ಹಲವಾರು ಬೇರೆ ರಾಸಾಯನಿಕಗಳ ಉತ್ಪಾದನೆಯಲ್ಲೂ ಕೂಡ ನಾವು ಇದನ್ನ ಬಳಸ್ತೀವಿ. ಕಚ್ಚಾ ವಸ್ತುವಾಗಿ ಬಳಸ್ತೀವಿ ನಾವು ಇದನ್ನ. ಯಾವ್ಯಾವುದು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ನ ಉತ್ಪಾದನೆಯಲ್ಲಿ ಬಳಸ್ತೀವಿ. ಹಾಗೆ ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಆಮೇಲೆ ಚೆಲುವೆ ಪುಡಿ. ಇದೆಲ್ಲ ಏನು, ಎಲ್ಲಿ ಬಳಸ್ತೀವಿ, ಇದರ ಉಪಯೋಗಗಳು ಏನು ಅನ್ನೋದನ್ನ ನಾವೀಗ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಉತ್ಪತ್ತಿ ಆಗತ್ತೆ, ಸೋಡಿಯಂ ಕ್ಲೋರೈಡ್ ಅನ್ನ ಬಳಸಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಹೇಗೆ ಪಡಿಬಹುದು ಅನ್ನೋದಕ್ಕೆ ಇಲ್ಲೊಂದು ಪ್ರಯೋಗವನ್ನ ನಾವು ನೋಡಬಹುದು. ಇಲ್ಲೇನ್ ಮಾಡಿದ್ದಾರೆ ಅಂತ ಅಂದ್ರೆ, ಇದು ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಮಕ್ಳೇ. ಈ ರೀತಿಯಾದಂತಹ ಒಂದು ಸೆಟಪ್ ಅನ್ನ ಮಾಡಿಕೊಂಡು ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ. ಜಲೀಯ ಅಂತ ಅಂದ್ರೆ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದಲ್ವಾ, ನೀರಿನಲ್ಲಿ ಕರಗಿಸಿದ್ರೆ ಜಲೀಯ ದ್ರಾವಣ ಅಂತ ಕರಿತೀವಿ. ಇಲ್ಲಿ ನಾವು ಯಾವುದನ್ನ ಕರಗಿಸ್ತಾ ಇದ್ದೀವಿ, ಸೋಡಿಯಂ ಕ್ಲೋರೈಡ್ ಅನ್ನ ಕರಗಿಸಿದೀವಿ. ಆ ಒಂದು ದ್ರಾವಣವನ್ನ ಇಲ್ಲಿ ನೀಲಿ ಕಲರ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ. ಈ ದ್ರಾವಣವನ್ನ ತಗೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದಕ್ಕೆ ನಾವು ಬ್ರೈನ್ ದ್ರಾವಣ ಅಂತ ಕೂಡ ಕರಿತೀವಿ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಬ್ರೈನ್ ದ್ರಾವಣ ಅಂತ ಕರಿತೀವಿ, ಬ್ರೈನ್ ಸೊಲ್ಯೂಷನ್ ಅಂತ. ಇದರಲ್ಲಿ ಈ ರೀತಿಯಾಗಿ ಎರಡು ವಿದ್ಯುದಾಗ್ರಗಳನ್ನ, ಎಲೆಕ್ಟ್ರೋಡ್ಗಳನ್ನ ಈ ರೀತಿಯಾಗಿ ತಗೊಂಡು ಅದಕ್ಕೆ ಬ್ಯಾಟ್ರಿಯನ್ನ ಹೀಗೆ ಕನೆಕ್ಟ್ ಮಾಡಿದ್ದಾರೆ. ಒಂದು ಆನೋಡ್, ಪಾಸಿಟಿವ್ ಇರುವಂತಹದ್ದು, ಧನ ಇರುವಂತಹದ್ದು ಆನೋಡ್, ಋಣ ಇರುವಂತಹದ್ದು ಕ್ಯಾಥೋಡ್. ಇದರಲ್ಲಿ ವಿದ್ಯುತ್ ಪ್ರವಾಹವನ್ನ ಮಾಡಿದಾಗ ಏನಾಗತ್ತೆ, ನಾವು ತಗೊಂಡಿರುವಂತಹದ್ದು ಸೋಡಿಯಂ ಕ್ಲೋರೈಡ್ ಅಲ್ವಾ, ಮತ್ತೆ ನೀರು, ಇದೆರಡು ಏನಾಗತ್ತೆ, ವರ್ತಿಸಿ ವಿಭಜನೆಯನ್ನ ಹೊಂದಿ, ಸೋಡಿಯಂ ಕ್ಲೋರೈಡ್ ಇದು ವಿಭಜನೆಯನ್ನ ಹೊಂದತ್ತೆ. ವಿಭಜನೆಯನ್ನ ಹೊಂದಿ ನಮ್ಗೆ ಏನಾಗತ್ತೆ, ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಮಕ್ಳೇ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ NaOH ನಮ್ಗೆ ಇದು ಉತ್ಪನ್ನವಾಗಿ ದೊರೀತಾ ಇದೆ. ಯಾವಾಗ ವಿದ್ಯುತ್ ಹರಿದಾಗ, ವಿದ್ಯುತ್ ಪ್ರವಾಹ ಆದಾಗ ಇದರಲ್ಲಿ ಏನಾಗತ್ತೆ, ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಉತ್ಪನ್ನ. ಹಾಗೆ ಆನೋಡ್ ನ ಬಳಿಯಲ್ಲಿ, ಇದು ಆನೋಡ್ ಅಲ್ವಾ, ಪಾಸಿಟಿವ್ ಎಲೆಕ್ಟ್ರೋಡ್, ಧನ ವಿದ್ಯುದಾಗ್ರ, ಇದರ ಬಳಿಯಲ್ಲಿ ಏನಾಗತ್ತೆ, ಕ್ಲೋರಿನ್ ನ ಅನಿಲ ಉತ್ಪತ್ತಿ ಆಗತ್ತೆ, ಬಿಡುಗಡೆ ಆಗತ್ತೆ. ಹಾಗೆ ಈ ಒಂದು ಕ್ಯಾಥೋಡ್ ನ ಬಳಿಯಲ್ಲಿ ಹೈಡ್ರೋಜನ್ ನ ಅನಿಲ ಬಿಡುಗಡೆ ಆಗ್ತಾ ಇರುವಂತಹದ್ದು. ಒಂದು NaOH ಮತ್ತೆ ಎರಡು ಬೇರ್ಬೇರೆಯಾದಂತಹ ಅನಿಲಗಳು ಬಿಡುಗಡೆ ಆಗ್ತಾ ಇರುವುದು.
ಬೇರೆ ಅಂದ್ರೆ ಯಾವುದು? ಕ್ಲೋರಿನ್ ಮತ್ತೆ ಹೈಡ್ರೋಜನ್. ಈ ರೀತಿಯಾಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ, NaCl ಅಂದ್ರೆ ಉಪ್ಪು ಅಲ್ವಾ, ಸಾಮಾನ್ಯ ಉಪ್ಪು, ಇದರಿಂದ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಪಡ್ಕೊಂಡ್ವಿ ಅಲ್ವಾ ಮಕ್ಳೇ? ಪ್ರಯೋಗವನ್ನ ನಾವು ಈ ರೀತಿಯಾಗಿ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಸೋಡಿಯಂ ಹೈಡ್ರಾಕ್ಸೈಡ್. ಇದು ಒಂದು ಪ್ರತ್ಯಾಮ್ಲ, ಹೌದಾ? ಪ್ರತ್ಯಾಮ್ಲಗಳು, ಯಾವ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗತ್ತವಲ್ಲ ಅದನ್ನ ನಾವು ಕ್ಷಾರಗಳು ಅಂತ ಕರಿತೀವಿ. ಆ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದ್ರೆ, ಎಲ್ಲಾ ಪ್ರತ್ಯಾಮ್ಲಗಳು ಕರಗೋದಿಲ್ಲ, ಕರಗುವಂತಹ ಪ್ರತ್ಯಾಮ್ಲಗಳನ್ನ ಏನಂತ ಕರಿತೀವಿ? ಕ್ಷಾರಗಳು ಅಂತ ಕರಿತೀವಿ. ಅದಕ್ಕೆ ಈ ಒಂದು ಪ್ರಯೋಗಕ್ಕೆ ಹೆಸರನ್ನ ಇಡಲಾಗಿದೆ. ಕ್ಷಾರವನ್ನ ಇಂಗ್ಲಿಷ್ನಲ್ಲಿ ಅಲ್ಕಲಿ ಅಂತ ಹೇಳೋದಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಕ್ಲೋರ್ ಎಲ್ಲಿಂದ ಬಂತು ಮಕ್ಳೇ ಹಾಗಿದ್ರೆ? ಯೋಚನೆ ಮಾಡಿ, ಯಾಕೆ ಕ್ಲೋರ್ ಅಂತ ಬಂದಿರಬಹುದು? ನೀವಿಲ್ಲಿ ನೋಡೋದಾದ್ರೆ ಇಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತಾ ಇದೆ, ಹೌದಾ? ಅದ್ರಲ್ಲಿ ಕ್ಲೋರ್ ಇದೆ ಅಲ್ವಾ ಮಕ್ಳೇ? ಅದಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ಕ್ಲೋರ್ ಅಲ್ಕಲಿ, ಕ್ಲೋರಿನ್ ನಿಂದ ಕ್ಲೋರ್ ಅನ್ನ ತಗೊಂಡಿದ್ದಾರೆ. ಹಾಗೆ ಉತ್ಪತ್ತಿ ಆಗ್ತಾ ಇರುವಂತಹದ್ದು ಒಂದು ಪ್ರತ್ಯಾಮ್ಲ, ಅದು ನೀರಿನಲ್ಲಿ ಕರಗುವಂತಹ ಒಂದು ಪ್ರತ್ಯಾಮ್ಲ NaOH. ಅದನ್ನ ನಾವೇನಂತ ಕರಿತೀವಿ? ಕ್ಷಾರಗಳು ಅಂತ. ಇಂಗ್ಲಿಷ್ನಲ್ಲಿ ಅಲ್ಕಲಿ ಅಂತ ಹೇಳೋದಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಈ ರೀತಿಯಾಗಿ ಸಮೀಕರಣವನ್ನ ಬರಿಬಹುದು. ಇದಕ್ಕೆ NaCl H2O ದ ಜೊತೆಗೆ ವರ್ತಿಸಿದಾಗ, ಅದಕ್ಕೆ ವಿದ್ಯುತ್ ಪ್ರವಾಹವನ್ನ ನಾವು ಕೊಟ್ಟಾಗ ಏನಾಗುತ್ತೆ? ವಿಭಜನೆ ಹೊಂದಿ ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಅನಿಲಗಳು ಉತ್ಪತ್ತಿ ಆಗ್ತಾ ಇರುವಂತಹದ್ದು. ಈ ಒಂದು ಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಉತ್ಪನ್ನಗಳನ್ನು ಕೂಡ ನಾವು ಬೇರೆ ಬೇರೆ ವಸ್ತುಗಳ ಉತ್ಪಾದನೆಯಲ್ಲಿ ಪಡ್ಕೊಳ್ಳೋದಿಕ್ಕೆ ನಾವು ಇದನ್ನು ಕೂಡ ಬಳಸ್ತೀವಿ. ಯಾವುದು ಅದೆಲ್ಲ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬ್ಲೀಚಿಂಗ್ ಪೌಡರ್. ಏನಿದು ಬ್ಲೀಚಿಂಗ್ ಪೌಡರ್? ಸಾಕಷ್ಟು ಮನೆಗಳಲ್ಲಿ ಇದನ್ನ ಬಳಸ್ತಾ ಇರ್ತೀವಿ, ಆದ್ರೆ ಇದು ಬ್ಲೀಚಿಂಗ್ ಪೌಡರ್ ಇದ್ರ ಹೆಸರು ಅಂತ ನಮ್ಗೆ ಗೊತ್ತಿರಲ್ಲ. ಏನು ಅಂತ ಅಂದ್ರೆ, ನಾವೇನು ಸೋಡಿಯಂ ಕ್ಲೋರೈಡ್ ಅನ್ನ ನೋಡಿದ್ವಲ್ವಾ, ಅದರಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತಾ ಇತ್ತು. ಅಂದ್ರೆ ಸೋಡಿಯಂ ಕ್ಲೋರೈಡ್ ನ ಒಂದು ಪ್ರಯೋಗವನ್ನ ಈಗ ನೋಡಿದ್ವಲ್ವಾ, ಅದರಲ್ಲಿ ಕ್ಲೋರಿನ್ ಬಿಡುಗಡೆ ಆಗ್ತಾ ಇರೋದನ್ನು ನಾವು ನೋಡಿದೀವಿ. ಈ ಕ್ಲೋರಿನ್ ಅನ್ನ ನಾವೇನಂತ ಏನ್ ಮಾಡ್ತೀವಿ? ಇಲ್ಲಿ ಬಿಡುಗಡೆ ಆದಂತಹ ಒಂದು ವಿದ್ಯುತ್ ವಿಭಜನೆಯಲ್ಲಿ ಬಿಡುಗಡೆ ಆದಂತಹ ಒಂದು ಕ್ಲೋರಿನ್ ಏನಾಗತ್ತೆ? ಇದು ಬ್ಲೀಚಿಂಗ್ ಪೌಡರ್ ನ ತಯಾರಿಕೆಯಲ್ಲಿ ನಾವು ಈ ಕ್ಲೋರಿನ್ ಅನ್ನ ಬಳಸ್ತೀವಿ. ಹೇಗೆ ಅಂತ ಅಂದ್ರೆ, CaOH ಟ್ವೈಸ್ ಅಂತ ಇದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದ್ರ ಬಗ್ಗೆನೂ ನಾವು ಅಭ್ಯಾಸ ಮಾಡಿದೀವಿ ಅಲ್ವಾ ಮಕ್ಳೇ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನು, ಯಾಕೆ ಬಳಸ್ತೀವಿ ಅನ್ನೋದನ್ನೆಲ್ಲ. ಯಾವಾಗ ನಾವು ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕ್ಲೋರಿನ್ ನ ಜೊತೆಗೆ ವರ್ತಿಸ್ತೀವೋ, ಇಲ್ಲಿ ನೋಡಿ ಸಮೀಕರಣ ಈ ರೀತಿಯಾಗಿದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ನ ಜೊತೆಗೆ ವರ್ತಿಸಿದಾಗ ನಮ್ಗೆ ಏನ್ ಸಿಗತ್ತೆ? ಒಂದು ಉತ್ಪನ್ನ ಸಿಗ್ತಾ ಇದೆ ಅಲ್ವಾ? ಇದನ್ನೇ ನಾವು ಬ್ಲೀಚಿಂಗ್ ಪೌಡರ್ ಅಂತ ಹೇಳೋದು. ಇದರ ಒಂದು ರಾಸಾಯನಿಕ ಹೆಸರು ಸ್ವಲ್ಪ ಕಷ್ಟವಾಗಿದೆ, ಬೇಡ ಇದು ಆದಷ್ಟು. ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ. ಆದ್ರೆ ಇದರ ಸಮೀಕರಣವೂ ಕೂಡ ಇಲ್ಲಿ ತೋರಿಸಿದಷ್ಟು ಸುಲಭವಾಗಿಲ್ಲ, ಇನ್ನು ಸ್ವಲ್ಪ ಕಷ್ಟಕರವಾಗಿದೆ. ಹಾಗಾಗಿ ನಾವು ಇದನ್ನ ಚಿಕ್ಕದಾಗಿ ಈ ರೀತಿಯಾಗಿ ಬರಿತೀವಿ, CaOCl2 ಅಂತ ಬರಿತೀವಿ. ಹಾಗೇನೆ ಇನ್ನು ಮಿಕ್ಕಿದ್ದು ನೀರು ನಮ್ಗೆ ಉತ್ಪನ್ನವಾಗಿ ದೊರೀತಾ ಇರುವಂತಹದ್ದು. ಇದು ಎಲ್ಲಿಂದ ಬಂತು? ಹಿಂದೆ ಪ್ರಯೋಗದಲ್ಲಿ ನೋಡಿದ್ವಿ ಅಲ್ವಾ ನಾವು, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಪಡ್ಕೊಳ್ಳೋದಿಕ್ಕೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ, ಅದರಲ್ಲಿ ನಮ್ಗೆ ಈ ಕ್ಲೋರಿನ್ ನ ಅನಿಲ ಸಿಕ್ಕಿತ್ತು. ಅದನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿ ಈ ರೀತಿಯಾಗಿ ನಾವು ಉತ್ಪನ್ನಗಳನ್ನ ಪಡಿಬಹುದು. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹದ್ದೇನೆ ಬ್ಲೀಚಿಂಗ್ ಪೌಡರ್, ಬಿಳಿ ಬಣ್ಣದ ಒಂದು ಪೌಡರ್. ಮುಖಕ್ಕೆ ಹಚ್ಚೋದಲ್ಲ, ಮತ್ತೆ ಅದರ ಉಪಯೋಗಗಳನ್ನ ನಾವೀಗ ನೋಡೋಣ. ನೋಡಿ, ಇದನ್ನ ಸಾಮಾನ್ಯವಾಗಿ ಬಟ್ಟೆಗಳಿಗೆ ಬ್ಲೀಚ್ ಮಾಡೋದಿಕ್ಕೆ ಬಳಸ್ತೀವಿ. ಬ್ಲೀಚ್ ಅನ್ನುವಂತಹ ಶಬ್ದವನ್ನ ನೀವು ಉಪಯೋಗಿಸ್ತಾ ಇರಬಹುದು ಅಥವಾ ಕೇಳಿಲ್ದೆ ಇರಬಹುದು. ಅದು ಏನು ಅಂತ ಅಂದ್ರೆ, ಬಟ್ಟೆಗಳೀಗ ಬಣ್ಣ ಬಳಿಯೋದಿಕ್ಕೆ,
ಬೇರೆ ಬೇರೆ ಬಟ್ಟೆಗೆ ಬಣ್ಣಗಳಿರತ್ತೆ ಅಲ್ವಾ, ರೆಡ್ ಕಲರು, ಬ್ಲ್ಯಾಕ್ ಕಲರು, ಈ ತರ ಬೇರೆ ಬೇರೆ ಬಣ್ಣಗಳಿರತ್ತೆ. ಆ ಬಣ್ಣಗಳನ್ನ ಇದ್ ಮಾಡೋದಿಕ್ಕೆ ಪಡ್ಕೊಳ್ಳೋದಿಕ್ಕೆ ಬ್ಲೀಚಿಂಗ್ ಪೌಡರ್ ಅನ್ನು ನಾವು ಬಳಸ್ತೀವಿ. ಬ್ಲೀಚ್ ಮಾಡೋದು ಅಂತ ಕರೀತಾರೆ. ಅಥವಾ ಒಂದು ಬಣ್ಣದಿಂದ ಅದನ್ನ ಬಣ್ಣವನ್ನ ತೆಗೆಯೋದಿಕ್ಕೆ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತೀವಿ. ಹೇಗೆ ಕಲೆಯಾದಂತಹ ಬಟ್ಟೆಗಳನ್ನ ನಾವು ಈ ಬ್ಲೀಚಿಂಗ್ ಪೌಡರ್ ಹಾಕೋ ಮೂಲಕ ಕಲೆಯನ್ನ ತೆಗಿಬಹುದು, ಬಣ್ಣವನ್ನ ತೆಗಿಬಹುದು. ಗೊತ್ತಾಯ್ತಾ? ಅದು ಒಂದು ಉಪಯೋಗ. ಆದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು, ಹತ್ತಿ ಮತ್ತೆ ನಾರುಗಳನ್ನ ಬ್ಲೀಚ್ ಮಾಡಲು ಬಟ್ಟೆ, ಸಾಮಾನ್ಯವಾಗಿ ಬಟ್ಟೆ ಕಾರ್ಖಾನೆಯಲ್ಲೇನೆ ಇದನ್ನ ಬಳಸ್ತೀವಿ. ಹಾಗೆ ಮರದ ತಿರುಳನ್ನ ಬ್ಲೀಚ್ ಮಾಡೋದಿಕ್ಕೂ ಕೂಡ ನಾವು ಇದನ್ನ ಬಳಸ್ತೀವಿ. ಇನ್ನು ಬೇರೆ ಉಪಯೋಗ ಅಂತಂದ್ರೆ ಇದು ಉತ್ಕರ್ಷಣಕಾರಿಯಾಗಿನೂ ಕೂಡ ಬಳಸ್ತೀವಿ. ಉತ್ಕರ್ಷಣಕಾರಿ ಅಂತಂದ್ರೆ ನಾವು ಉತ್ಕರ್ಷಣೆ ಅಂದ್ರೆ ಏನು ಅನ್ನೋದನ್ನು ಅಭ್ಯಾಸ ಮಾಡಿದೀವಿ ಅಲ್ವಾ ಮಕ್ಳೇ? ಅದನ್ನ ನೆನಪಿಸ್ಕೊಳ್ಳಿ. ಕೆಲವೊಂದು ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ ಇದನ್ನ ಉತ್ಕರ್ಷಣಕಾರಿಯಾಗಿನೂ ನಾವು ಬಳಸ್ತೀವಿ. ಇನ್ನೊಂದು ಇದರ ಬಹುಮುಖ್ಯ ಉಪಯೋಗ ಅಂತ ಅಂದ್ರೆ, ನೀವು ನೋಡಿರಬಹುದು ಮಳೆಗಾಲದಲ್ಲಿ ತುಂಬಾ ಮಣ್ಣು ನೀರೆಲ್ಲ ಬಂದಾಗ ಬ್ಲೀಚಿಂಗ್ ಪೌಡರ್ ಅನ್ನ ಸಾಮಾನ್ಯವಾಗಿ ಟ್ಯಾಂಕಿಗೆ ಹಾಕಿರ್ತಾರೆ. ಆಗ ಅದರ ಸ್ಮೆಲ್ ಏನಾಗತ್ತೆ, ತುಂಬಾ ಬೇರೆ ರೀತಿಯಲ್ಲಿ ನೀರಿನ ವಾಸನೆ ಬದಲಾಗಿ ಇರತ್ತೆ. ಆ ತರ ವಾಸನೆ ಬದಲಾಗಿದೆ ಅಂದ್ರೆ ಅದು ಬ್ಲೀಚಿಂಗ್ ಪೌಡರ್ ಅನ್ನ ಸೇರ್ಸಿರ್ತಾರೆ. ಅದು ಯಾಕೆ ಅಂತ ಅಂದ್ರೆ, ಮಳೆಗಾಲದಲ್ಲೆಲ್ಲ ನೀರ್ ಸ್ವಲ್ಪ ಹೇಗೇಗಿರತ್ತೆ, ರೋಗಗಳೆಲ್ಲ ಜಾಸ್ತಿ ಅಲ್ವಾ ಮಕ್ಳೇ? ಆ ಟೈಮಲ್ಲಿ ಥಂಡಿ ಆಗೋದು, ಜ್ವರ ಬರೋದು ಎಲ್ಲ ಜಾಸ್ತಿ. ಅಂದ್ರೆ ಅದರಲ್ಲಿ ರೋಗಾಣುಗಳು ಉತ್ಪತ್ತಿ ಆಗಿರತ್ತೆ. ಅಂತಹ ಟೈಮಲ್ಲಿ ನಿಂತ ನೀರಲ್ಲಿ ಈ ತರ ಎಲ್ಲ ಇದ್ದಾಗ ರೋಗಾಣುಗಳು ಉತ್ಪತ್ತಿ ಆಗಿರತ್ತೆ. ಅವುಗಳನ್ನ ನಾಶಪಡಿಸೋದಿಕ್ಕೆ, ನೀರನ್ನ ಶುಚಿಗೊಳಿಸೋದಿಕ್ಕೂ ಕೂಡ ನಾವು ಈ ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತೀವಿ. ಅಂದ್ರೆ ನಮ್ಗೆ ಯಾವುದೇ ರೀತಿ ಅಪಾಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಬ್ಲೀಚಿಂಗ್ ಪೌಡರ್ ಅನ್ನ ಹಾಕಿ ನೀರನ್ನ ಶುಚಿಗೊಳಿಸುವಂತಹದ್ದು. ಇದು ಕೂಡ ಬ್ಲೀಚಿಂಗ್ ಪೌಡರ್ನ ಒಂದು ಉಪಯೋಗ. ಗೊತ್ತಾಗ್ತಿದ್ಯಾ? ಹಾಗೆ ನೆಕ್ಸ್ಟ್ ಇರುವಂತಹದ್ದು ಅಡಿಗೆ ಸೋಡಾ. ಇದೇನು? ನಾವು ಈ ಬಜ್ಜಿ, ಬೋಂಡಾ ಈ ತರದನ್ನೆಲ್ಲ ಮಾಡಿದಾಗ ಅದು ಫುಲ್ ಕ್ರಿಸ್ಪಿ ಬರ್ಲಿ, ಗರಿ ಗರಿಯಾಗಿರ್ಲಿ ಅಂತ ಹೇಳಿ ಅದಕ್ಕೆ ಇದು ಕೂಡ ಬಿಳಿ ಬಣ್ಣದ ಪೌಡ್ರೇನೆ. ಇದು ವೈಟ್ ಕಲರ್ ಪೌಡರೇ ಆಗಿರುತ್ತೆ. ಇದನ್ನ ನಾವು ಅಡಿಗೆ ಮನೆಯಲ್ಲಿ ಬಳಸ್ತೀವಿ. ಏನು ಇದನ್ನ ಉತ್ಪತ್ತಿ ಮಾಡೋದು ಸ್ವಲ್ಪ ವಿಭಿನ್ನವಾಗಿ. ಹಿಂದಿನದು ಬ್ಲೀಚಿಂಗ್ ಪೌಡರ್ನ ಉತ್ಪತ್ತಿಯು ಕೂಡ ನೋಡಿದ್ವಿ. ಅದು ಬಿಳಿ ಬಣ್ಣದ ಪೌಡರ್, ಇದು ಕೂಡ ಬಿಳಿ ಬಣ್ಣದ ಪೌಡರ್. ಆದ್ರೆ ನಾವು ಇಲ್ಲಿ ಮಾಡುವಂತಹ ಕ್ರಿಯೆ ಸ್ವಲ್ಪ ವಿಭಿನ್ನವಾಗಿದೆ. ನೋಡೋಣ ಅದನ್ನ ಏನು ಅಂತ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲೇನಾಗತ್ತೆ, ಸೋಡಿಯಂ ಕ್ಲೋರೈಡ್, ನಮ್ಮ ಅಡಿಗೆ ಉಪ್ಪು ಅಲ್ವಾ ಮಕ್ಳೇ? ಇದಕ್ಕೇನ್ ಮಾಡ್ತೀವಿ, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅಮೋನಿಯಾವನ್ನ ಬಳಸ್ತೀವಿ. NH3 ಅಂತ ಅಂದ್ರೆ ಇದು ಅಮೋನಿಯಾ. ಕಾಣಿಸ್ತಾ ಇದೆಯಾ? ಓಕೆ. ನಾವು ಈ ರೀತಿ ಉಪ್ಪು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅಮೋನಿಯಾವನ್ನ ವರ್ತಿಸಿದಾಗ, ಕ್ರಿಯೆಯನ್ನ ನಡೆಯೋದಿಕ್ಕೆ ಬಿಟ್ಟಾಗ ಅದೇನಾಗತ್ತೆ, ಅಮೋನಿಯಂ ಕ್ಲೋರೈಡ್ ಆಗಿ ನಮ್ಗೆ ಒಂದು ಉತ್ಪನ್ನ ಸಿಗತ್ತೆ. ಇದನ್ನ ಅಮೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ಇನ್ನೊಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದನ್ನು ಕೂಡ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದೀವಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ, ಅಲ್ವಾ? ನೆನಪಾಗ್ತಾ ಇದೆಯಾ? ಇದು ಅಮೋನಿಯಂ ಕ್ಲೋರೈಡ್. ಇನ್ನು ಇದೇನು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹೆಸರುಗಳು ಗೊತ್ತಾಯ್ತಾ ಮಕ್ಳೇ? ಈ ರೀತಿಯಾಗಿ ನಾವು ಅಡಿಗೆ ಸೋಡಾವನ್ನ, ಇದರಲ್ಲಿ ಯಾವ್ದು ಅಡಿಗೆ ಸೋಡಾ ಇರ್ಬೋದು?
ನಾವು ಈ ಎರಡನೇ ಉತ್ಪನ್ನ ಏನಿದೆಯಲ್ಲ ಇದನ್ನ ಅಡಿಗೆ ಸೋಡಾ ಅಂತ ಕರಿತೀವಿ. ಇದನ್ನ ಯಾಕಾಗಿ ಬಳಸ್ತೀವಿ, ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ನಾವೀಗ ಅಭ್ಯಾಸವನ್ನ ಮಾಡೋಣ. ಆದ್ರೆ ಇಲ್ಲಿ ನೋಡ್ಬೇಕಾಗಿರೋದು ಸೋಡಿಯಂ ಕ್ಲೋರೈಡ್, ಇದು ಕಚ್ಚಾ ವಸ್ತು ಆಗಿದೆ ಇದರ ಉತ್ಪಾದನೆಯಲ್ಲಿ. ಅಡಿಗೆ ಸೋಡಾದ ಉತ್ಪಾದನೆಯಲ್ಲಿ ಸೋಡಿಯಂ ಕ್ಲೋರೈಡ್ ಒಂದು ಕಚ್ಚಾ ವಸ್ತು. ಇದನ್ನು ಕೂಡ ನಾವು ಕ್ಲೋರಲ್ಕಲಿ ಪ್ರಕ್ರಿಯೆಯಲ್ಲಿ ಬಳಸಿದ್ವಿ ಅಲ್ವಾ ಮಕ್ಳೇ? ಸೊ ಇಲ್ಲೇನಾಗ್ತಾ ಇದೆ, ಈ ರೀತಿಯಾಗಿ ಅಮೋನಿಯಾ ಮತ್ತೆ ಸೋಡಿಯಂ ಕ್ಲೋರೈಡ್ಗಳು ವರ್ತಿಸಿ ನಮ್ಗೆ ಅಮೋನಿಯಂ ಕ್ಲೋರೈಡ್ ಅಮೋನಿಯಂ ಕ್ಲೋರೈಡ್ ಒಂದು ಉತ್ಪನ್ನ, ಹಾಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಒಂದು ಉತ್ಪನ್ನವಾಗಿ ದೊರೀತಾ ಇದೆ. ನಾನಾಗ್ಲೇ ಹೇಳ್ದೆ ಇದನ್ನ ನಾವು ಏನ್ ಮಾಡ್ತೀವಿ, ಬಜ್ಜಿ ಬೋಂಡಗಳು ಈ ತರ ನಮ್ಗೆ ಕರೆದ ಪದಾರ್ಥಗಳನ್ನ ಮಾಡೋದಿಕ್ಕೆ ನಾವು ಇದನ್ನ ಬಳಸ್ತೀವಿ, ಕ್ರಿಸ್ಪಿ ಆಗಿರ್ಲಿ ಅಂತ. ಯಾಕೆ ಅಂತ ಅಂದ್ರೆ ಇದು ಒಂದು ಪ್ರತ್ಯಾಮ್ಲ, ಇದು ನಮ್ಗೆ ಯಾವುದೇ ರೀತಿಯ ಏನು ಹಾನಿಯನ್ನ ಉಂಟು ಮಾಡೋದಿಲ್ಲ. ಅಡಿಗೆಗೆ ರುಚಿಯನ್ನ ಕೊಡೋದ್ರ ಜೊತೆಗೆ ಆ ಕ್ರಿಸ್ಪ್ ಒಂದು ಗರಿಗರಿಯಾದ ಒಂದು ಏನು ಅಂಶ ಇರತ್ತಲ್ಲ ಆಹಾರ ಪದಾರ್ಥದಲ್ಲಿ, ಅದನ್ನ ಕೊಡೋದ್ರ ಜೊತೆಗೆ ಇದು ಒಂದು ಪ್ರತ್ಯಾಮ್ಲ ಆಗಿರೋದಕ್ಕೆ ನಮ್ಗೆ ಆಹಾರದಲ್ಲಿ ಅದನ್ನ ಸೇವಿಸಿದಾಗ ನಮ್ಗೆ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದಾಗ. ಅದಕ್ಕೋಸ್ಕರ ಇದು ಪ್ರತ್ಯಾಮ್ಲೀಯ ಲವಣ ಆಗಿರೋದ್ರಿಂದ ನಾವು ಇದನ್ನ ಮಿಕ್ಸ್ ಮಾಡಿ ಬಳಸಬಹುದು. ಹಾಗೆ ಇದೆ ಇನ್ನೂ ಕೆಲವೊಂದಿಷ್ಟು ಏನು ಉಪಯೋಗಗಳು ಅಂತ ಅಂದ್ರೆ, ಇದನ್ನ ಬೇಕಿಂಗ್ ಪೌಡರ್ ಮಾಡೋದಿಕ್ಕೂ ಕೂಡ ಬಳಸ್ತೀವಿ ಅಡಿಗೆ ಸೋಡಾವನ್ನ. ಏನಿದು ಬೇಕಿಂಗ್ ಪೌಡರ್? ಈ ಕೇಕ್ ಅನ್ನೆಲ್ಲ ನೋಡಿದ್ರೆ ಅದು ಹೀಗೆ ಸ್ಪಂಜ್ ತರ ಆಗಿರುತ್ತೆ ಅಲ್ವಾ, ಉಬ್ಬಿಕೊಂಡು ಸ್ಪಂಜ್ ತರ ಆಗಿರತ್ತೆ, ಮೆತ್ತಗಾಗಿರತ್ತೆ, ಸಾಫ್ಟ್ ಆಗಿ ಸ್ಪಂಜ್ನ ರೀತಿಯಲ್ಲಿ ಇರತ್ತೆ. ಆ ರೀತಿಯ ಒಂದು ಅದಕ್ಕೆ ಕೇಕ್ಗೆಲ್ಲ ಆ ತರ ಒಂದು ಏನು ಆ ಗುಣ ಬರೋದಿಕ್ಕೆ ನಾವು ಬೇಕಿಂಗ್ ಪೌಡರ್ ಅನ್ನ ಬಳಸ್ತಿರ್ತೀವಿ. ಗೊತ್ತಿದ್ಯಾ ನಿಮ್ಗೆ ಇದು? ಓಕೆ. ಈ ರೀತಿಯಾಗಿ ಬೇಕಿಂಗ್ ಪೌಡರ್ನ ಏನು ಉತ್ಪತ್ತಿ ಮಾಡೋದಿಕ್ಕೂ ಕೂಡ ಅಡಿಗೆ ಸೋಡಾವನ್ನ ಬಳಸ್ತೀವಿ. ಅದರ ಜೊತೆಯಲ್ಲಿ ಟಾರ್ಟಾರಿಕ್ ಆಮ್ಲ ಅನ್ನುವಂತಹ ಒಂದು ವಸ್ತುವು ಕೂಡ ಸೇರ್ಕೊಂಡಿರತ್ತೆ ಬೇಕಿಂಗ್ ಪೌಡರ್ ಮಾಡೋದಿಕ್ಕೆ. ಆಯ್ತಾ? ಇದೆರಡು ಏನು ಪ್ರತಿವರ್ತಕಗಳು ವರ್ತಿಸಿ ನಮ್ಗೆ ಬೇಕಿಂಗ್ ಪೌಡರ್ ಸಿಗುವಂತಹದ್ದು. ಆಯ್ತಾ? ಇನ್ನು ಬೇಕಿಂಗ್ ಸೋಡಾವನ್ನ ಕಾಯಿಸಿದಾಗ ಅಥವಾ ಅದನ್ನ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ನಮ್ಗೆ ಯಾವ ರೀತಿ ಸಿಗತ್ತೆ? ಇಲ್ಲಿ ನೋಡ್ಬೋದು ನೀವು ಸಮೀಕರಣವನ್ನ. ಇಲ್ಲಿ ಬೇಕಿಂಗ್ ಸೋಡಾ ಮತ್ತೆ ಇದನ್ನ ಕಾಯಿಸ್ತಾ ಇದ್ದಾರೆ, ಇದಕ್ಕೆ ಶಾಖವನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಇದು ವಿಭಜನೆ ಆಗಿ ನಮ್ಗೆ ಏನ್ ದೊರೀತಾ ಇದೆ? CO2 ಮತ್ತೆ H2O ಸಿಗ್ತಾ ಇರುವಂತಹದ್ದು ಅಲ್ವಾ ಮಕ್ಳೇ? ನಿಮ್ಗೆ ನೆನ್ಪಿದ್ಯಾ, ನಾವು ಹಿಂದಿನ ಅಧ್ಯಾಯದಲ್ಲಿ ವಿಭಜನೆ ಕ್ರಿಯೆ ಅದಕ್ಕೆ ಶಾಖವನ್ನ ಕೊಡ್ತಾ ಇದ್ವಿ ಅಲ್ವಾ? ಶಾಖವನ್ನ ಕೊಟ್ಟಾಗ ವಿಭಜನೆ ಕ್ರಿಯೆ ನಡೀತಾ ಇತ್ತು. ಅಂತಹದ್ದನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ನೆನ್ಪಾಗ್ತಾ ಇದೆಯಾ? ಅಂತರುಷ್ಣಕ, ಬಹಿರುಷ್ಣಕ ಎಲ್ಲ. ಓಕೆ. ಇಲ್ಲೂ ಆಗುವಂತಹದ್ದು ವಿಭಜನೆ ಆಗಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಸಿಗ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ, ಬ್ರೆಡ್, ಕೇಕು ಇದನ್ನ ಆ ಒಂದು ಮೆತ್ತಗಾದಂತಹ ಒಂದು ಮೆತ್ತಗಿನ ಸ್ವಭಾವ ಏನಿರತ್ತಲ್ಲ ಕೇಕ್ದು, ಅದಕ್ಕೆ ಕಾರಣ ಇಲ್ಲಿ ಬಿಡುಗಡೆ ಆದಂತಹ ಈ ಇಂಗಾಲದ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ? ಸಾಫ್ಟ್ ಮಾಡುತ್ತೆ. ಹಾಗೆ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಒಂದು ಆಮ್ಲಶಾಮಕವಾಗಿಯೂ ಕೂಡ ಬಳಸಬಹುದು. ಅಂದ್ರೆ ಅಸಿಡಿಟಿ ತುಂಬಾ ಹೆಚ್ಚಾದಾಗ ನಾವು ಈ ಒಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನ ಸೇರಿಸೋ ಮೂಲಕ ಆಮ್ಲವನ್ನ ತಟಸ್ಥ ಮಾಡ್ತೀವಿ, ಹಾಗೇನೆ ನಮ್ಗೆ ಅಸಿಡಿಟಿ ಕಡಿಮೆ ಆಗತ್ತೆ. ಅದಕ್ಕೆ ಇದನ್ನ ಒಂದು ಆಮ್ಲಶಾಮಕ ಅಂತಾನು ಕರಿತೀವಿ. ಹಾಗೆ ಸೋಡಾ ಆಸಿಡ್ ಅಗ್ನಿಶಾಮಕಗಳಲ್ಲಿನೂ ಕೂಡ ಬಳಸ್ತೀವಿ, ಸೋಡಾ ಆಸಿಡ್ ಆಗಿ. ಇದೆಲ್ಲದು ಅಡಿಗೆ ಸೋಡಾದ ಉಪಯೋಗಗಳು. ಇನ್ನಿರುವಂತಹದ್ದು ವಾಷಿಂಗ್ ಸೋಡಾ. ಏನಿದು ವಾಷಿಂಗ್ ಸೋಡಾ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ವಾಷಿಂಗ್ ಸೋಡಾದ ಸಮೀಕರಣ. ಹೇಗ್ ಸಿಗತ್ತೆ ಇದು ಎಲ್ಲಿಂದ ಬಂತು ಅಂತ ನೋಡೋದಿದ್ರೆ ನಾವೇನ್ ಮಾಡ್ತೀವಿ, ವಾಷಿಂಗ್ ಸೋಡಾವನ್ನ ಇದನ್ನು ಕೂಡ ನಾವು ಸೋಡಿಯಂ ಕ್ಲೋರೈಡ್ ನಿಂದ ಪಡಿಬಹುದು. ಗೊತ್ತಾಗ್ತಾ ಇದೆಯಾ? ಸೋಡಿಯಂ ಕ್ಲೋರೈಡ್ ಕಚ್ಚಾ ಪದಾರ್ಥವಾಗಿ ಬಳಸಿ ನಾವು ಈ ಒಂದು ಉತ್ಪನ್ನವನ್ನ ನಾವು ಪಡಿಬಹುದಾಗಿದೆ. ಆದ್ರೆ ಇಲ್ಲಿ 10H2O ಅಂತ ಇದೆ ಅಲ್ವಾ? ಹೌದಾ?
ಹೇಗೆ ಈ 10H2O ಸಿಗ್ತಾ ಇದೆ ಅಂತ ಅಂದ್ರೆ, ನಾವು ಅಡಿಗೆ ಸೋಡಾವನ್ನ ಬಿಸಿ ಮಾಡಿದಾಗ ಏನಾಗತ್ತೆ, ನಮ್ಗೆ ಸೋಡಿಯಂ ಕಾರ್ಬೋನೇಟ್ ಸಿಗತ್ತೆ. ಆದ್ರೆ ಆ ಸೋಡಿಯಂ ಕಾರ್ಬೋನೇಟಿಗೆ ನೀರನ್ನ ಸೇರಿಸಿದಾಗ, ಯಾಕಾಗಿ ನೀರನ್ನ ಸೇರಿಸ್ತೀವಿ ಅಂತಂದ್ರೆ, ಅದು ಸ್ಫಟಿಕೀಕರಣವನ್ನ ಮಾಡೋದಿಕ್ಕೋಸ್ಕರ ನಾವು ನೀರನ್ನ ಸೇರಿಸ್ತೀವಿ. ಏನಿದು ಅಂತಾನು ನಾವು ನೋಡೋಣ. ಆದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ ಮಕ್ಳೇ? ಇದು ಅಡಿಗೆ ಸೋಡಾವನ್ನ ಬಿಸಿ ಮಾಡಿದಾಗ ನಮ್ಗೆ ಈ ಒಂದು ಸೋಡಿಯಂ ಕಾರ್ಬೋನೇಟ್ ನಮ್ಗೆ ಉತ್ಪನ್ನವಾಗಿ ದೊರೀತಾ ಇದೆ. ಹಾಗೆ ಅದಕ್ಕೆ ನೀರನ್ನ ಸೇರಿಸಿದಾಗ ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ನೀರಿನ ಅಣು ಅಲ್ವಾ? ಹೌದಾ ಇಲ್ವೋ? ಅದನ್ನ ಸೇರಿಸಿದಾಗ ನಮಗೆ ಉತ್ಪನ್ನವಾಗಿ ಈ ಒಂದು ಸಂಯುಕ್ತ ದೊರೀತಾ ಇರೋದು. ಇದರಲ್ಲಿ 10 ನೀರಿನ ಅಣುಗಳು ಇದೆ. 10 ನೀರಿನ ಅಣುಗಳನ್ನ ಸೇರಿಸ್ತಾ ಇರೋದಕ್ಕೆ ಇದನ್ನ ಇದೇ ರೀತಿ ಸಂಯುಕ್ತವನ್ನ ಫಸ್ಟ್ ಬರೆದು ಒಂದು ಬಿಂದು ಇಟ್ಟು ನಂತರ ಆ ನೀರಿನ ಅಣುಗಳನ್ನ ನಾವು ಇದೇ ರೀತಿ ಬರಿತೀವಿ. ಇನ್ನು ಉದಾಹರಣೆಗಳನ್ನ ನೋಡೋಣ, ಆಯ್ತಾ? ಇದ್ರದ್ದು ಕೂಡ ಹಲವಾರು ಉಪಯೋಗಗಳಿದೆ. ಆದ್ರೆ ನೋಡಿ, ಉಪಯೋಗಗಳೇನೇನು ಅಂತ ನೋಡೋದಾದ್ರೆ, ಸೋಡಿಯಂ ಕಾರ್ಬೋನೇಟ್ ಅನ್ನ ಈ ರೀತಿಯಾಗಿ ನಾವು ಏನು ಬೋರಾಕ್ಸ್ ಅನ್ನುವಂತಹ ಒಂದು ವಸ್ತುವಿನ ತಯಾರಿಕೆಯಲ್ಲಿ, ಇದನ್ನು ಕೂಡ ನಾವು ಮನೆಯಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ, ಶುಚಿಗೊಳಿಸುವಂತಹ ಕೆಲಸಕ್ಕೆ ಈ ಬೋರಾಕ್ಸ್ ಅನ್ನ ಬಳಸ್ತೀವಿ. ಅದರ ತಯಾರಿಕೆಯಲ್ಲೂ ಕೂಡ ವಾಷಿಂಗ್ ಸೋಡಾವನ್ನ ಬಳಸಬಹುದು. ಹಾಗೇನೆ ಇನ್ನು ಗಾಜು ಅಥವಾ ಸೋಪು, ಇದರ ತಯಾರಿಕೆಗಳಲ್ಲೂ ಕೂಡ ವಾಷಿಂಗ್ ಸೋಡಾವನ್ನ, ಇವಾಗಷ್ಟೇ ನಾವು ವಾಷಿಂಗ್ ಸೋಡಾ ಏನು, ಅದರ ಸೂತ್ರ ಏನು ಅನ್ನೋದನ್ನ ನೋಡಿದ್ವಿ ಅಲ್ವಾ? ಅಡಿಗೆ ಸೋಡಾದಿಂದ ನಮಗೆ ಸಿಗುವಂತಹ ಒಂದು ಉತ್ಪನ್ನ ವಾಷಿಂಗ್ ಸೋಡಾ. ಅದನ್ನ ಬಳಸಿ ನಾವು ಗಾಜನ್ನ ಅಥವಾ ಸಾಬೂನನ್ನ, ಇಲ್ಲ ಪೇಪರ್ ಕಾರ್ಖಾನೆಗಳಲ್ಲಿ, ಕಾಗದ ಕಾರ್ಖಾನೆಗಳಲ್ಲೂ ಕೂಡ ನಾವು ಇದನ್ನ ಕಚ್ಚಾ ವಸ್ತುವಾಗಿ ಬಳಸ್ತೀವಿ. ಯಾವ್ದನ್ನ? ವಾಷಿಂಗ್ ಸೋಡಾವನ್ನ. ಗೃಹ ಬಳಕೆಯ ಉದ್ದೇಶಗಳಿಗೆ, ನಾನು ಆಗ್ಲೇ ಹೇಳಿದೆ, ಶುಚಿಗೊಳಿಸುವಂತಹ ಉದ್ದೇಶಗಳಿಗೂ ಕೂಡ ನಾವು ಇದನ್ನ ಬಳಸ್ತೀವಿ. ಹಾಗೆ ಇದರ ಇನ್ನೊಂದು ಉಪಯೋಗ ಅಂತ ಅಂದ್ರೆ, ನಾನು ಹಿಂದೆ ಯಾವುದೋ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ನೀರಿನ ಗಡಸುತನದಿಂದಾಗಿ ನಮ್ಗೆ ಟ್ಯಾಪ್ಗಳು ಅಥವಾ ಪಾತ್ರೆಗಳು ಒಣಗದ ಮೇಲೂ ಬಿಳಿ ಬಿಳಿಯಾಗಿ ಕಾಣುವಂತಹದ್ದು, ಬಿಳಿ ಕಲೆಗಳು ಉಂಟಾಗಿರುತ್ತೆ. ಅದು ಯಾಕೆ ಅಂತ ಅಂದ್ರೆ, ಅದು ಗಡಸು ನೀರಾಗಿರತ್ತೆ. ಆದ್ರೆ ಆ ಗಡಸುತನವನ್ನ ತೆಗೆಯೋದಿಕ್ಕೂ ಕೂಡ ನಾವೇನ್ ಮಾಡಬಹುದು, ವಾಷಿಂಗ್ ಸೋಡಾವನ್ನ ಬಳಸಬಹುದು. ಇದರಿಂದಾಗಿ ನೀರಿನ ಗಡಸುತನ ನಿರ್ನಾಮ ಆಗತ್ತೆ, ಹೊರಟು ಹೋಗತ್ತೆ. ಇದಿಷ್ಟು ವಾಷಿಂಗ್ ಸೋಡಾದ ಉಪಯೋಗಗಳು ಅಲ್ವಾ ಮಕ್ಳೇ? ನೆಕ್ಸ್ಟ್ ನಾವು ಇಲ್ಲಿವರೆಗೂ ಲವಣಗಳ ಬಗ್ಗೆ ಸಾಕಷ್ಟು ಅಭ್ಯಾಸವನ್ನ ಮಾಡಿದ್ವಿ. ನೀವು ಮನೆಯಲ್ಲಿ ನೋಡೋದಾದ್ರೆ ಲವಣಗಳು, ಉಪ್ಪು ಸಾಮಾನ್ಯವಾಗಿ ಹೇಗೆ ಡ್ರೈ ಇರತ್ತೆ ಅಲ್ವಾ? ಒದ್ದೆ ಆಗಿರತ್ತ ನೀವು ಉಪ್ಪು? ಗೊತ್ತಿಲ್ಲ ಅಲ್ವಾ? ಹಾಗಿದ್ರೆ ಎಲ್ಲಾ ಲವಣಗಳು ಪೂರ್ತಿಯಾಗಿ ಡ್ರೈ ಆಗಿರತ್ತಾ, ಶುಷ್ಕವಾಗಿರತ್ತಾ? ಅದನ್ನ ತಿಳ್ಕೊಳ್ಳೋದಿಕ್ಕೆ ಇಲ್ಲೊಂದು ಪ್ರಯೋಗವನ್ನ ಹೇಳಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಗಾಜಿನ ಪ್ರಣಾಳಕ್ಕೆ ಕೆಲವೊಂದು ಸ್ವಲ್ಪ ಹರಳುಗಳು, ಯಾವ್ದ್ರದ್ದು, ತಾಮ್ರದ ಸಲ್ಫೇಟ್ನ ಹರಳುಗಳನ್ನ ತಗೊಂಡು ಅದಕ್ಕೆ ಶಾಖವನ್ನ ಕೊಟ್ಟಾಗ ಅಲ್ಲಿ ಬಣ್ಣ ಬದಲಾವಣೆ ಆಗತ್ತೆ. ಅದ್ರ ಜೊತೆಯಲ್ಲಿ ನಾವು ಇನ್ನೊಂದು ಏನು ಅಂಶವನ್ನ ಗಮನಿಸಬಹುದು ಅಂತಂದ್ರೆ, ಆ ಪ್ರಣಾಳದ ಮೇಲ್ಭಾಗದಲ್ಲಿ ನೀರಿನ ಹನಿಗಳು ಹೀಗೆ ಅಂಟ್ಕೊಂಡಿರತ್ತೆ. ಯಾಕಿರಬಹುದು ಮಕ್ಳೇ? ಉಪ್ಪಿಗೆ ನಾವು ಶಾಖವನ್ನ ಕೊಟ್ಟಾಗ, ಅಂದ್ರೆ ಲವಣಕ್ಕೆ ನಾವು ಶಾಖವನ್ನ ಕೊಟ್ಟಾಗ ನೀರಿನ ಹನಿಗಳು ಎಲ್ಲಿಂದ ಬಂತು? ನಾವು ಈಗಷ್ಟೇ ಸ್ಫಟಿಕೀಕರಣ ಅಂತ ಒಂದು ಶಬ್ದವನ್ನ ಬಳಸ್ತೆ ಅಲ್ವಾ? ಈ ಒಂದು ಲವಣಗಳಲ್ಲಿ ಸ್ಫಟಿಕೀಕರಣದ ನೀರಿನ ಅಣುಗಳು ಕೂಡ ಏನಾಗಿರತ್ತೆ, ಹಾಗೆ ಉಳ್ಕೊಂಡಿರತ್ತೆ. ನಾವು ಯಾವಾಗ ಶಾಖವನ್ನ ಕೊಡ್ತೀವೋ ಆ ಸ್ಫಟಿಕೀಕರಣ ನೀರು ಏನಾಗತ್ತೆ, ಅದರಿಂದ ಬೇರ್ಪಡತ್ತೆ. ಹಾಗಾಗಿ ಶಾಖ ಕೊಟ್ಟಾಗ ಲವಣಗಳ ಬಣ್ಣ ಬದಲಾಗೋದ್ರ ಜೊತೆಗೆ ನಾವು ನೀರಿನ ಹನಿಗಳನ್ನ ನಾವಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಮಕ್ಳೇ. ಇದು ಪ್ರಯೋಗದ ಒಂದು ವಿವರಣೆ. ನಾನು ಈಗಷ್ಟೇ ಹೇಳಿದ ಹಾಗೆ ಇಲ್ಲಿ ಶಾಖವನ್ನ ಕೊಟ್ಟಾಗ ನಾವಿಲ್ಲೆಲ್ಲ ನೀರಿನ ಹನಿಗಳನ್ನ, ಅದು ಕಲೆಕ್ಟ್ ಆಗಿರೋದನ್ನ ನಾವು ಗಮನಿಸಬಹುದು. ಅದು ಯಾವ ನೀರು ಅಂತ ಅಂದ್ರೆ ಸ್ಫಟಿಕೀಕರಣ ನೀರು.
ಎಲ್ಲಿಂದ ಬಂತು ಈ ನೀರು ಅಂತ ಅಂದ್ರೆ, ನಾವು ವಾಷಿಂಗ್ ಸೋಡಾವನ್ನ ನೋಡಿದಾಗ ಅಲ್ಲಿ 10H2O ಅಂತ ಇತ್ತಲ್ವಾ, ಅದನ್ನ ನಾವು ಸ್ಫಟಿಕೀಕರಣ ನೀರು ಅಂತ ಕರಿತೀವಿ. ಏನಿದು ಸ್ಫಟಿಕೀಕರಣ ನೀರು ಅಂತ ಅಂದ್ರೆ, ಇಲ್ಲಿ ನೋಡಿ, ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿ ಇರುವಂತಹ ನೀರಿನ ಅಣುಗಳ ಸ್ಥಿರ ಸಂಖ್ಯೆ. ನೀವಿಲ್ಲಿ ಕೆಳಗಡೆ ನಾನು ಬರ್ದಿರೋ ಉದಾಹರಣೆಯಲ್ಲಿ ನೀವು ನೋಡಬಹುದು, ಅಥವಾ ಈ ಒಂದು ಉದಾಹರಣೆಯನ್ನೇ ತಗೊಂಡ್ರೆ, ವಾಷಿಂಗ್ ಸೋಡಾದ ಉದಾಹರಣೆಯನ್ನ ನೋಡೋದಾದ್ರೆ ಸೂತ್ರ ಏನಿತ್ತು, Na2CO3 ಆಮೇಲೆ ಒಂದು ಬಿಂದು 10H2O ಅಂತ ಇತ್ತು ಅಲ್ವಾ ಮಕ್ಕಳೇ. ಇದು ಲವಣದ ಒಂದು ಘಟಕ ಆಯ್ತು, ಹೌದಾ? ಅದರ ಜೊತೆಯಲ್ಲಿ ಇರುವಂತಹ ನೀರಿನ ಅಣುಗಳನ್ನ ಸ್ಥಿರವಾದಂತಹ ಅಂದ್ರೆ 10 ಒಂದು ಸಂಖ್ಯೆಯನ್ನ ಸೂಚಿಸ್ತಾ ಇದೆ ಅಲ್ವಾ, 10 ಅನ್ನುವಂತಹ ಸಂಖ್ಯೆ ಸೂಚಿಸ್ತಾ ಇದೆ ಅಲ್ವಾ, ಅಲ್ಲಿ ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ, ಸ್ಥಿರವಾಗಿದೆ ಇದು, ಹೌದಾ? ಸೊ ಈ ತರ 10 ಅಣುಗಳು ಇದೆ. ಒಂದು ಸೋಡಿಯಂ ಕಾರ್ಬೋನೇಟ್ ನ ಜೊತೆಗೆ 10 ನೀರಿನ ಅಣುಗಳು ಇದೆ ಅನ್ನೋದನ್ನ ಈ ರೀತಿಯಾಗಿ ಸೂಚಿಸ್ತಾ ಇದ್ದಾರೆ. ಇದನ್ನ ನಾವೇನಂತ ಕರಿತೀವಿ, ಸ್ಫಟಿಕೀಕರಣ ನೀರು ಅಂತ ಕರಿತೀವಿ. ಅದಕ್ಕೆ ಇನ್ನು ಕೆಲವೊಂದು ಉದಾಹರಣೆ ಅಂದ್ರೆ, ಇಲ್ಲಿ ನೋಡಬಹುದು, ತಾಮ್ರದ ಸಲ್ಫೇಟ್, ಅದರ ಜೊತೆಯಲ್ಲಿ 5 ನೀರಿನ ಅಣುಗಳು ಇರುತ್ತೆ. ಇದನ್ನ ಸ್ಫಟಿಕೀಕರಣ ನೀರು ಅಂತ ಹೇಳ್ತೀವಿ. ಇದು ತಾಮ್ರದ ಸಲ್ಫೇಟ್ನ ಒಂದು ಘಟಕ. ಅದಕ್ಕೆ ಸ್ಫಟಿಕೀಕರಣ ನೀರನ್ನ ನಾವು ಹೀಗೆ ವ್ಯಾಖ್ಯಾನಿಸೋದು, ಒಂದು ಘಟಕ ಸೂತ್ರ ಅಣು, ಒಂದೇ ಒಂದು ಘಟಕ ಇದೆ, ಹೌದಾ? ಅದರಲ್ಲಿರುವಂತಹ ಸ್ಥಿರ ಸಂಖ್ಯೆ, ನೀರಿನ ಅಣುಗಳ ಸ್ಥಿರ ಸಂಖ್ಯೆಯನ್ನ ನಾವು ಸ್ಫಟಿಕೀಕರಣ ನೀರು ಅಂತ ಕರೆಯೋದು. ಇಲ್ಲೂ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡಬಹುದು. ಫೆರಸ್ ಸಲ್ಫೇಟ್ ನ ಜೊತೆಗೆ 7 ನೀರಿನ ಅಣುಗಳಿದೆ. ಇದಂತೂ ಇವಾಗಷ್ಟೇ ನಾವು ನೋಡಿದ್ವಿ ಅಲ್ವಾ. ಹಾಗೆ ಇನ್ನೊಂದು ಉದಾಹರಣೆ ಅಂತ ಅಂದ್ರೆ, ಕ್ಯಾಲ್ಸಿಯಂ ಸಲ್ಫೇಟ್ ನ ಜೊತೆಗೆ 2 ನೀರಿನ ಅಣುಗಳಿದೆ. 2 ನೀರಿನ ಎರಡು ಸ್ಫಟಿಕೀಕರಣ ನೀರಿನ ಅಣುಗಳು ಇರುವಂತಹದ್ದು. ಆದ್ರೆ ನಾವು ಇದಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದೀವಿ, ಅದೇನಂತ ಅಂದ್ರೆ ಜಿಪ್ಸಮ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಬಿಂದು 2H2O ಇರುವಂತಹದನ್ನ ನಾವೇನಂತ ಕರಿತೀವಿ, ಜಿಪ್ಸಮ್ ಅಂತ ಕರಿತೀವಿ. ಏನಿದು ಅಂತ ಅಂದ್ರೆ, ಈ ಮನೆಗಳಿಗೆ ಇತ್ತೀಚೆಗೆ ಒಂದು ಟ್ರೆಂಡ್ ಬಂದಿದೆ, ಏನು, ಪ್ಲಾಸ್ಟರ್ POP ಮಾಡಿಸೋದು ಅಂತ ಹೇಳ್ತಾರೆ. ಮನೆ ಕಟ್ಸೋವಾಗ ಕೇಳಿರ್ಬಹುದು ಈ ಶಬ್ದವನ್ನ. ಈ POP ಅಂದ್ರೆ ಏನು? ಅದೇ ರೀತಿ ನಮ್ಗೆ ಯಾವ್ದಾದ್ರು ಮೂಳೆ ಫ್ರಾಕ್ಚರ್ ಆದಾಗ POP ಹಾಕಿದ್ದಾರೆ, ಕಟ್ ಹಾಕಿದ್ದಾರೆ, POP ಹಾಕಿದ್ದಾರೆ ಅಂತ ಬಳಸ್ತೀವಿ ಅಲ್ವಾ. ಏನದು ಅಂತ ಅಂದ್ರೆ, ಅಲ್ಲಿ ಬಳಸುವಂತಹದ್ದು ಇದೇ ಜಿಪ್ಸಮ್ ಅನ್ನ ಬಳಸ್ತೀವಿ. ಅದರ ಉಪಯೋಗಗಳು ಏನು ಅಂತ ಅಂದ್ರೆ, ನೋಡಿ, ಈ ಜಿಪ್ಸಮ್ ಅನ್ನ ನಾವೀಗಷ್ಟೇ ನೋಡಿದ್ವಿ ಅಲ್ವಾ ಮಕ್ಕಳೇ, ಜಿಪ್ಸಮ್ ಅಂದ್ರೆ ಏನು ಅಂತ. ಕ್ಯಾಲ್ಸಿಯಂ ಸಲ್ಫೇಟ್ ನ ಜೊತೆಗೆ 2 ಸ್ಫಟಿಕೀಕರಣ ನೀರಿನ ಅಣುಗಳಿರುವಂತಹದ್ದು ಜಿಪ್ಸಮ್. ಅದನ್ನ 373 ಕೆಲ್ವಿನ್ ಕಾಯಿಸಿದಾಗ ಅದೇನಾಗತ್ತೆ, 2H2O ಇರುವಂತಹದ್ದು ಅರ್ಧ H2O ಆಗತ್ತೆ. ಅರ್ಧ ಯಾಕಾಗತ್ತೆ ಅಂದ್ರೆ, ಅರ್ಧ H2O ಅಣು ಇರೋದಿಲ್ಲ, ಇಲ್ಲೇನಾಗತ್ತೆ, 2 ಕ್ಯಾಲ್ಸಿಯಂ ಸಲ್ಫೇಟ್ನ ಅಣುಗಳು H2O ಅನ್ನ ಹಂಚ್ಕೊಳ್ಳತ್ತೆ. ಅಲ್ಲಿಗೆ ಒಂದು ಕ್ಯಾಲ್ಸಿಯಂ ಸಲ್ಫೇಟಿಗೆ ಅರ್ಧ H2O ಸಿಕ್ಕ ಹಾಗೆ ಅಲ್ವಾ. ಅದಕ್ಕೆ ಇಲ್ಲೇನ್ ಬರಿತೀವಿ, ಕ್ಯಾಲ್ಸಿಯಂ ಸಲ್ಫೇಟ್ ಬಿಂದು ಅರ್ಧ H2O ಅಂತ. ಅರ್ಥ ಆಯ್ತಾ? ಸೊ ನಾವು ಇದನ್ನ, ಈ ಒಂದು ಕ್ಯಾಲ್ಸಿಯಂ ಸಲ್ಫೇಟ್ ಅರ್ಧ H2O ಅನ್ನ ನಾವೇನಂತ ಹೆಸರಿಸ್ತೀವಿ ಅಂತ ಅಂದ್ರೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಇದನ್ನೇ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾನು ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಕರೆಯುವಂತಹದ್ದು. ಇದರ ಉಪಯೋಗಗಳು ಏನು ಅಂತ ಅಂದ್ರೆ, ಅದೇ ಮನೆ ಕಟ್ಟೋದಿಕ್ಕೆ POP ಮಾಡ್ತೀವಿ. ಹಾಗೆ ಮೂಳೆ ಮುರಿದಾಗ ಆ ಮೂಳೆ ಮತ್ತೆ ಜೋಡಿಸ್ಕೊಳ್ಳೋದಿಕ್ಕೆ ಪ್ಲಾಸ್ಟರ್ ಅನ್ನ ಕಟ್ತಾರಲ್ವಾ, ಕಟ್ಟನ್ನ ಹಾಕ್ತಾರೆ. ನೀವು ನೋಡಿರ್ಬಹುದು, ಕೈ ಕಾಲು ಮುರಿದಾಗ ಏನು, ಇಷ್ಟು ದಪ್ಪ ಬಿಳಿ ಬಟ್ಟೆಯ ಒಳಗಡೆಗೆ ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತುಂಬಿ ಕಟ್ಟನ್ನ ಕಟ್ಟಿರೋದನ್ನ ನೀವು POP ಮಾಡಿದ್ದಾರೆ ಅನ್ನುವಂತ ಶಬ್ದವನ್ನ ಕೇಳಿರ್ಬಹುದು.
ಅದು ಇದೇ POP ಆಗಿರತ್ತೆ. ಇದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅರ್ಥ ಆಗ್ತಾ ಇದೆಯಾ? ಇದು ಬಿಳಿ ಪುಡಿ ಆಗಿರೋದಕ್ಕೆ ನಮ್ಗೆ ಆ ಒಂದು ಕಟ್ಟು ಬಿಳಿ ಬಣ್ಣದಾಗಿ ಕಾಣಿಸುತ್ತೆ. ಅದನ್ನ ಮತ್ತೆ ನಾವು ನೀರಿನ ಜೊತೆಗೆ ಬೆರೆಸಿದಾಗ ನಮಗೆ ಜಿಪ್ಸಮ್ ಪುನಃ ವಾಪಸ್ ಸಿಗುವಂತಹದ್ದನ್ನ ನಾವಿಲ್ಲಿ ನೋಡಬಹುದು. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟಿಗೆ ಮತ್ತೆ 1.5 ನೀರಿನ ಅಣುವನ್ನ ಸೇರಿಸಿದಾಗ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಕ್ಯಾಲ್ಸಿಯಂ ಸಲ್ಫೇಟ್ 0.2 ಜಿಪ್ಸಮ್ ಇದೇನಿದೆ ವಾಪಸ್ಸು ನಮ್ಗೆ ಸಿಗತ್ತೆ. ಇದರ ಉಪಯೋಗಗಳನ್ನು ನೀವು ಈಗ ತಿಳ್ಕೊಂಡಿದ್ದಾಗಿದೆ ಅಲ್ವಾ ಮಕ್ಕಳೇ? ಇವತ್ತಿನ ಪಾಠ ಅರ್ಥ ಆಗಿದ್ಯಾ ಎಲ್ರಿಗೂ? ನಾವು ಆಮ್ಲ ಪ್ರತ್ಯಾಮ್ಲಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇರ್ತೀವಿ, ಆದ್ರೆ ನಮಗೆ ಅದು ಆಮ್ಲನೇ ಅಥವಾ ಪ್ರತ್ಯಾಮ್ಲನೇ ಅನ್ನೋದು ಗೊತ್ತಾಗಿರಲ್ಲ. ಆದ್ರೆ ಈ ಅಧ್ಯಾಯವನ್ನ ಅಭ್ಯಾಸ ಮಾಡಿದ ಮೇಲೆ ಸಾಕಷ್ಟು ಜನರಿಗೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ಹೆಸರಿಸೋದಕ್ಕೆ ಬರಬಹುದು ಅಲ್ವಾ? ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಕೇಳ್ಕೋಬಹುದು. ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳೇ? ಇಲ್ಲಿಗೆ ಈ ಅಧ್ಯಾಯ ಮುಗಿಯತ್ತೆ. ಹಾಗೇನೆ ನೀವು ಆಮ್ಲ ಪ್ರತ್ಯಾಮ್ಲ ಲವಣ ಅಂದ್ರೆ ಏನು, ಅವುಗಳ ಬೇರೆ ಬೇರೆ ಪ್ರತಿವರ್ತಕಗಳ ಜೊತೆಗೆ ಅವು ವರ್ತಿಸಿದಾಗ ನಮ್ಗೆ ಏನ್ ದೊರೆಯುತ್ತೆ, ಇದನ್ನೆಲ್ಲದನ್ನು ನೀವು ಇವತ್ತು ಅಭ್ಯಾಸ ಮಾಡಿ 3 ಕ್ಲಾಸ್ಗಳಲ್ಲಿ ಅಭ್ಯಾಸ ಮಾಡಿ ಕಲ್ತ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಅರ್ಥ ಆಗಿದೆ ಅಲ್ವಾ? ಓಕೆ. ನಾವು ಮುಂದೆ ಈ ಅಧ್ಯಾಯದ ಮೇಲೆ ಹಲವಾರು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಉತ್ತರಗಳನ್ನ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಓಕೆ, ಥ್ಯಾಂಕ್ ಯು.